ವಂದನೆಗಳು ಆಂಟಿ. ವಂದನೆಗಳು. ಸೊ ದೇವರ ಪರಿಶುದ್ಧವಾದಂತ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತಾ ಈ ದಿನ ಈ ರೀತಿಯಾಗಿ ಸೇರಿ ಬರಲು ಕೃಪೆ ಮಾಡಿದಂತ ದೇವಾದಿ ದೇವರಿಗೆ ನಾನು ವಂದಿಸುತ್ತಾ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಸಂದೇಶವನ್ನು ಆರಂಭ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂತ ನಮ್ಮ ತಂದೆಯಂತ ದೇವರೇ, ನಿಮ್ಮ ಪರಿಶುದ್ಧವಾದಂತ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ಈ ರೀತಿಯಾಗಿ ನಿಮ್ಮ ಪಾದದ ಸನ್ನಿಧಾನದಲ್ಲಿ ನಾವೆಲ್ಲರೂ ಸೇರಿ ನಿಮ್ಮನ್ನು ಹಾಡಲು, ನಿಮ್ಮನ್ನು ಹೊಗಳಲು ನಮಗೆ ಕೊಟ್ಟಂತ ಅಮೂಲ್ಯವಾದಂತ ಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಈ ದಿನದಲ್ಲಿ ಕರ್ತನೆ, ನಮಗೆ ಬೇಕಾಗಿರುವ ನಿಮ್ಮ ಮಾತುಗಳನ್ನು ನಮಗೆ ತಿಳಿಯಪಡಿಸಿ ನಿಮ್ಮ ಆಲೋಚನೆಗಳನ್ನು ನಾವು ಅರಿತುಕೊಳ್ಳುವಂತೆ, ನಿಮ್ಮ ಮನಸ್ಸನ್ನು, ನಿಮ್ಮ ಉದ್ದೇಶಗಳನ್ನು ನಾವು ತಿಳಿದುಕೊಳ್ಳುವಂತೆ ನಮಗೆ ಸಹಾಯ ಮಾಡಿ. ವರ್ಷವಿಡೀ ನಮ್ಮನ್ನು ಕಾದು ಕಾಪಾಡಿ ನಡೆಸಿದ್ದೀರಾ ಸ್ವಾಮಿ, ನಮಗೆ ವಂದನೆಗಳು. ಇನ್ನು ಮುಂದೆಯೂ ಕರ್ತನೆ, ನಮ್ಮೆಲ್ಲರ ಬದುಕಿನಲ್ಲಿ ನೀವೇ ಜೊತೆಗಾರನ ಇದ್ಕೊಂಡು ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ ಅಂತ ದೇವರೇ, ಆಮೇಲೆ. ಮತ್ತೊಂದು ಆವರ್ತಿ ಸೇರಿ ಕೂಡಿ ಬಂದಿರುವಂತ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ನಾನು ವಂದಿಸುವುದಕ್ಕೆ ಇಷ್ಟಪಡುವರಾಗಿದ್ದೇನೆ. ಪ್ರಿಯರೇ, ಈ ದಿನ ನಾವು ನ್ಯಾಯಸ್ಥಾಪಕರ ಇದನ್ನು ನಾವು ಕಳೆದ ವಾರಗಳಿಂದ ನೋಡಿಕೊಂಡು ಬರ್ತಿದ್ದೇವೆ. ಆದ್ರೆ ಕ್ರಿಸ್ಮಸ್ ಆಗಿರೋದ್ರಿಂದ, ಕ್ರಿಸ್ಮಸ್ ಹತ್ತಿರ ಬರುತ್ತಿರುವುದರಿಂದ ಕ್ರಿಸ್ಮಸ್ಗೆ ಸಂಬಂಧಪಟ್ಟಂತ ಕೆಲವು ಮಾತುಗಳನ್ನ ಈ ದಿನದಲ್ಲಿ ನಾವು ಧ್ಯಾನಿಸುವವರಾಗಿರೋಣ. ಅಂದ್ರೆ ನ್ಯಾಯಸ್ಥಾಪಕರ ಇತಿಹಾಸವಲ್ಲದೆ, ನ್ಯಾಯಸ್ಥಾಪಕರ ಚರಿತ್ರೆ ಅಲ್ಲದೆ ಕ್ರಿಸ್ಮಸ್ ಅನ್ನು ಕುರಿತು ಕೆಲವು ಸಂಗತಿಗಳು, ಕೆಲವು ವಿಷಯಗಳು ನಾವು ಧ್ಯಾನಿಸುವರಾಗಿರೋಣ. ನಮ್ಮೆಲ್ಲರಿಗೂ ಗೊತ್ತು ಪ್ರಿಯರೇ, ಕ್ರಿಸ್ಮಸ್ ಹೊಸದಾಗಿ ಪರಿಚಯ ಬೇಡದೇ ಇರುವಂತ ಒಂದು ಆಚಾರ ಅಥವಾ ಸಂಭ್ರಮ. ಎಲ್ಲರಿಗೂ ಪ್ರಪಂಚವ್ಯಾಪ್ತವಾಗಿ ಕ್ರಿಸ್ತನನ್ನ ನಂಬಿದವರಿಗೂ ನಂಬದವರಿಗೂ ಕೂಡ ತಿಳಿದಿರುವಂತ ಒಂದು ಹಬ್ಬ ಎಂಬುದಾಗಿ ಹೇಳಬಹುದು. ಕ್ರಿಸ್ಮಸ್ ಎನ್ನುವಂಥದ್ದು ಅನೇಕರ ಒಂದು ವರ್ಷದ ಕನಸಾಗಿರುತ್ತೆ. ಅಂದ್ರೆ ಈ ವರ್ಷವಿಡೀ ಅವರು ಇರುವಂತಹ ಎಲ್ಲಾ ದುಃಖ ನೋವುಗಳನ್ನೆಲ್ಲವನ್ನ ಮರೆತು ಆ ಒಂದು ದಿನ ಸಂತೋಷದಿಂದಿರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕ್ರಿಸ್ಮಸ್ ಎನ್ನುವಂಥದ್ದು ಯಾವಾಗ ಪ್ರಾರಂಭವಾಯಿತು, ಹೇಗೆ ಪ್ರಾರಂಭವಾಯಿತು ಎನ್ನುವಂತ ಚರಿತ್ರೆಯನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತಿಲ್ಲ. ಆದ್ರೆ ಕ್ರಿಸ್ಮಸ್ ಎನ್ನುವಂಥದ್ದು ಪ್ರಪಂಚವ್ಯಾಪ್ತವಾಗಿ ಅನೇಕರು ಆಚರಿಸುವಂತ ಹಬ್ಬ ಅಥವಾ ಉತ್ಸವ. ಅದು ತಪ್ಪಲ್ಲ. ಸತ್ಯವೇದದಲ್ಲಿ ಒಂದು ಮಾತನ್ನು ನಾವೊಮ್ಮೆ ನೋಡೋಣ ಪ್ರಿಯರೇ. ಬೈಬಲ್ ಅಲ್ಲಿ ಒಂದು ಒಳ್ಳೆಯ ವಾಕ್ಯವನ್ನು ನಾವು ತೆಗೆದು ನೋಡುವವರಾಗಿರೋಣ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರವರು ಮಾತನಾಡುತ್ತಾ ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ. 16ನೇ ವಚನ, 10ನೇ ಅಧ್ಯಾಯ 16ನೇ ವಚನ. ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಆದುದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ. ಓಕೆ, ಯೇಸು ಕ್ರಿಸ್ತರವರು ಶಿಷ್ಯರನ್ನ ಸಮಾಜಕ್ಕೆ ಕಳಿಸುತ್ತಿರುವಾಗ ಶಿಷ್ಯರೊಂದಿಗೆ ಯೇಸು ಕ್ರಿಸ್ತರವರು ಹೇಳುತ್ತಿರುವಂತ ಒಂದು ಕಿವಿ ಮಾತು ಅಂತಂದ್ರೆ ಒಂದು ಎಚ್ಚರಿಕೆಯ ಮಾತು, ಹಿತೋಪದೇಶ. ಏನಂತ ಯೇಸು ಕ್ರಿಸ್ತರವರು ಹೇಳ್ತಿದ್ದಾರೆ ಅಂತಂದ್ರೆ, ನನ್ನ ಶಿಷ್ಯರೇ, ನೀವು ಒಳ್ಳೆಯವರೇ, ನೀವು ಲೌಕಿಕವಾಗಿ ಜ್ಞಾನವು ಇಲ್ಲದವರೇ, ಆದರೆ
ನೀವು ಲೋಕಕ್ಕೆ ಹೋಗುತ್ತಿರುವುದರಿಂದ, ನೀವು ಸಮಾಜಕ್ಕೆ ಜನರ ಮಧ್ಯದಲ್ಲಿ ಹೋಗುತ್ತಿರುವುದರಿಂದ ನಿಮಗೆ ತಿಳಿಯಬೇಕಾಗಿರುವಂತ ಕೆಲವು ಸಂಗತಿಗಳಿದಾವೆ. ನೀವು ತಿಳಿದುಕೊಳ್ಳಬೇಕಾಗಿರುವಂತ ಕೆಲವು ಸಂಗತಿಗಳಿದಾವೆ. ಏನಂತಂದ್ರೆ, ಎಷ್ಟು ಅದ್ಭುತವಾಗಿ ಎಷ್ಟು ಚೆನ್ನಾಗಿ ಮಾತನಾಡಿದ್ದಾರೆ ಯೇಸುಕ್ರಿಸ್ತರು ನೋಡಿರಿ. ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ತೋಳಗಳಿದ್ದಾರೆ ಸಮಾಜದಲ್ಲಿ, ತೋಳಗಳಿದ್ದಾರೆ. ಅವರು ಕುರಿಗಳು ಸಿಕ್ಕಿದರೆ ಕುರಿಗಳನ್ನ ತಿಂದು ಹಬ್ಬ ಮಾಡಬೇಕಂತ ಅವರಿದ್ದಾರೆ. ನೀವು ಕುರಿಗಳಿದ್ದ ಹಾಗೆ, ನೀವು ಸಾತ್ವಿಕರು, ಸಜ್ಜನರು, ದೀನ ಮನಸ್ಸುಳ್ಳವರು, ದೀರ್ಘ ಶಾಂತಿ ಉಳ್ಳವರು, ಇಂಥ ಎಲ್ಲಾ ಗುಣಲಕ್ಷಣಗಳಿಂದ ನಾನ್ ನಿಮ್ಮನ್ನ ಬೆಳೆಸ್ತಿದ್ದೇನೆ. ಹಾಗಾಗಿ ನೀವು ಕುರಿಗಳು, ನೀವು ತೋಳಗಳಲ್ಲ. ನಿಮಗೆ ತೋಳಗಳಲ್ಲಿರುವಂತ ಆ ಒಂದು ಕ್ರೂರತ್ವ ನಿಮ್ಮಲ್ಲಿಲ್ಲ. ನೀವು ಕುರಿಗಳಾಗಿರುವುದರಿಂದ, ತೋಳಗಳ ಮಧ್ಯದಲ್ಲಿ ಹೋಗುತ್ತಿರುವುದರಿಂದ, ನಾನು ನಿಮ್ಮನ್ನು ಕಳಿಸಿಕೊಡುತ್ತಿರುವುದರಿಂದ, ನೀವು ಹೋಗುತ್ತಿದ್ದೇರೆ ಅನ್ನುವಂಥದ್ದಲ್ಲ, ನಾನೇ ನಿಮ್ಮನ್ನ ಕಳಿಸಿಕೊಡ್ತಿದ್ದೇನೆ. ಯಾರ ಮಧ್ಯಕ್ಕೆ? ತೋಳಗಳ ಮಧ್ಯಕ್ಕೆ. ಯಾರನ್ನ? ಕುರಿಗಳಾಗಿರುವಂತ ನಿಮ್ಮನ್ನ. ಸರಿನಾ ತಪ್ಪ ಇದು? ತೋಳಗಳ ಮಧ್ಯದಲ್ಲಿ ಕುರಿಗಳನ್ನ ಕಳುಹಿಸುವಂಥದ್ದು ಯಜಮಾನನ ತಪ್ಪಾದ ನಿರ್ಣಯ, ಒಳ್ಳೆಯ ನಿರ್ಣಯ ಅನ್ಸ್ಕೊಳ್ಳುತ್ತ ಪ್ರಿಯರೇ? ತಪ್ಪು ತಾನೆ? ತಪ್ಪಲ್ವಾ? ಹೌದು. ಹೌದು, ತಪ್ಪೆ. ಯಾಕೆಂತಂದ್ರೆ ಕುರಿಗಳಿವು, ಇವುಗಳಿಗೇನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ತೋಳಗಳು ಕನ್ನಿಂಗ್ ಫೆಲೋ ಅಂತಾರೆ ಅವುಗಳನ್ನ. ಕನ್ನಿಂಗ್ ಅಂತಂದ್ರೆ ಕಾಯ್ಕೊಂಡಿರ್ತವೆ ಅವು. ಅಂತದರ ಮಧ್ಯಕ್ಕೆ ಹೋಗು ಅಂತ ಹೇಳುವಂತದ್ದಿದೆ ನೋಡಿ ಪ್ರಿಯರೇ, ಅದು ತುಂಬಾ ಕ್ರೂರವಾದಂತ ಸಂಗತಿ, ಅದು ಕಠಿಣವಾದಂತ ಸಂಗತಿ. ಆದರೆ ನಾನ್ ನಿಮ್ಮನ್ನ ಕಳಿಸ್ತಿದ್ದೇನೆ ನಿಜ, ನೀವು ಹೋಗ್ತಿದ್ದೀರಿ ನಿಜ. ನಾನು ಕಳಿಸುವುದಕ್ಕೂ ನೀವು ಹೋಗುವುದಕ್ಕೂ ಮಧ್ಯದಲ್ಲಿ ಒಂದಿದೆ. ನಾನು ಕಳಿಸುವುದಕ್ಕೂ ನೀವು ಹೋಗುವುದಕ್ಕೂ ಮಧ್ಯದಲ್ಲಿ ಒಂದಿದೆ. ಏನಂತಂದ್ರೆ, ನಿಮ್ಮನ್ನು ಕಳಿಸಿಕೊಡುತ್ತೇನೆ, ಆದದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ. ಸರ್ಪಗಳಂತೆ ಜನರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ. ಈ ಎರಡು ಕ್ಯಾರೆಕ್ಟರ್ನ ಯೇಸುಕ್ರಿಸ್ತರವರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸರ್ಪ ಬಹಳ ಜಾಣತನ ಉಳ್ಳದ್ದು, ಬಹಳ ಜಾಣವಾದದ್ದು. ಪಾರಿವಾಳ ನಿಷ್ಕಪಟವಾದದ್ದು. ಅಂತಂದ್ರೆ ಅವುಗಳ ಕ್ಯಾರೆಕ್ಟರ್, ಅದು ಅವುಗಳ ಲಕ್ಷಣ. ನೀವು ತೋಳಗಳ ಮಧ್ಯಕ್ಕೆ ಹೋಗುತ್ತಿರುವುದರಿಂದ, ನೀವು ಮನುಷ್ಯರ ಮಧ್ಯಕ್ಕೆ ಹೋಗುತ್ತಿರುವುದರಿಂದ, ನೀವು ನಿಷ್ಕಪಟರಾಗಿರಬೇಕು ನಿಜ, ಒಳ್ಳೆಯವರಾಗಿರಬೇಕು ನಿಜ. ಜೊತೆಗೆ ಏನಿರಬೇಕಂತ ಪ್ರಿಯರೇ ನಮಗೆ? ಜಾಣತನ ಅಂತಂದ್ರೆ ನಾವು ನಮ್ಮ ತಲೆನ ಯೂಸ್ ಮಾಡೋದನ್ನ ಶುರು ಮಾಡ್ಬೇಕು. ನಾವು ನಮ್ಮ ಆಲೋಚನೆಗಳನ್ನ ಯೂಸ್ ಮಾಡೋದನ್ನ ಶುರು ಮಾಡ್ಬೇಕು. ಯಾವಾಗಾದ್ರೆ ನಾವು ತಲೆ ಯೂಸ್ ಮಾಡಲ್ಲ ನೋಡಿ ಪ್ರಿಯರೇ, ಯಾವಾಗಾದ್ರೆ ನಾವು ನಮ್ಮ ಬ್ರೈನ್ ನ ಯೂಸ್ ಮಾಡೋದನ್ನ ನಿಲ್ಸ್ಬಿಡ್ತೀವಿ ನೋಡಿ, ಅವಾಗ ಅದು ಯಾವುದಕ್ಕೂ ವರ್ಕ್ ಆಗಲ್ಲ. ಹಾಗಾಗಿ ಕ್ರಿಸ್ಮಸ್ಗೂ ಇದಕ್ಕೂ ಏನ್ ಸಂಬಂಧ? ಕ್ರಿಸ್ಮಸ್ಗೂ ಇದಕ್ಕೂ ಏನು ಸಂಬಂಧ? ಪ್ರಿಯರೇ, ನಾನು ಮೊದಲೇ ಹೇಳಿದೆ, ಕ್ರಿಸ್ಮಸ್ ಅಂತಂದ್ರೆ ಪ್ರತ್ಯೇಕಿಸಿ ಎಲ್ಲರಿಗೂ ಎಲ್ಲಾ ವಿಷಯಗಳನ್ನ ಹೇಳಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಇನ್ನ ಕ್ರಿಶ್ಚಿಯನ್ ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ನೋಡುವುದಾದ್ರೆ ಅದನ್ನ ಬಹಳ ಗ್ರ್ಯಾಂಡ್ ಆಗಿ ಜೋರಾಗಿ ಸೆಲೆಬ್ರೇಟ್ ಮಾಡುವಂತದ್ದನ್ನ ನಾವು ನೋಡಬಹುದು. ಪ್ರಿಯರೇ, ಇವೆಲ್ಲವನ್ನ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ರೆ, ಇಷ್ಟೊತ್ತು ಕೇಳಿರುವಂತದ್ದನ್ನ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ರೆ, ನಾವು ವಾಕ್ಯವನ್ನ ತಿಳಿದವರು, ವಾಕ್ಯವನ್ನ ಅರಿತವರು, ವಾಕ್ಯದ ಪ್ರಕಾರವಾಗಿ ಬದುಕಬೇಕೆಂದು ನಿರ್ಣಯ ತೆಗೆದುಕೊಂಡು ದೀಕ್ಷಾ ಸ್ನಾನ ಹೊಂದಿ ರಕ್ಷಣೆಗೆ ಬಂದಂತ ನಾವು, ಸತ್ಯವಾಕ್ಯವನ್ನ ತಿಳಿದಂತ ನಾವು. ಸತ್ಯವಾಕ್ಯ ಅಂತಂದ್ರೆ ಪ್ರಶ್ನೆ. ಕ್ರಿಸ್ಮಸ್ ಡಿಸೆಂಬರ್ 25 ಯಾರದನ್ನ ಹೇಳಿದ್ದಾರೆ?
ಯೇಸು ಕ್ರಿಸ್ತರವರು ಡಿಸೆಂಬರ್ 25ನೇ ತಾರೀಕಲ್ಲೇ ಹುಟ್ಟಿದ್ದಾರೆ ಅನ್ನುವಂಥದ್ದನ್ನ ಯಾರು ಹೇಳಿದ್ದಾರೆ? ಇಸ್ ದರ್ ಎನಿ ಪ್ರೂಫ್ ಅಂತಂದ್ರೆ ನೋ. ಇಸ್ ದರ್ ಎನಿ ಪ್ರೂಫ್ ಅಂತ ಕೇಳಿದ್ರೆ ನೋ ಪ್ರೂಫ್. ನೆಕ್ಸ್ಟ್, ಪ್ರತಿ ವರ್ಷ ಡಿಸೆಂಬರ್ 25ನೇ ತಾರೀಕಲ್ಲಿ ಕುಣಿದಾಡ್ಕೊಂಡು ಎಗರಾಡ್ಕೊಂಡು ಈ ತರ ಕೆಲವು ರೀತಿಯಂತ ಆಚಾರಗಳ ಹಾಗೆ, ಅನ್ಯರ ಆಚಾರಗಳ ಹಾಗೆ ಕ್ರೈಸ್ತರು ಕೂಡ ಮಾಡ್ತಾರೆ. ಸರಿನಾ ತಪ್ಪ ಅಂತಂದ್ರೆ ಸರಿ, ನಿಜ ಮಾಡ್ತಾರೆ. ಈಗ ಸೊ ಇಷ್ಟೆಲ್ಲ ಇದನ್ನ ಮಾಡ್ತಿರೋದ್ರಿಂದ, ಇಷ್ಟೆಲ್ಲ ಹೀಗೆ ಮಾಡುತ್ತಿರೋದ್ರಿಂದ, ಹೀಗೆ ಮಾಡುವುದು ತಪ್ಪು. ಹಾಗಾಗಿ ನಾವು ಯಾರು ಕೂಡ ಕ್ರಿಸ್ಮಸ್ ಆಚರಿಸಲ್ಲ. ಇದು ಸರಿನಾ ತಪ್ಪ? ಇದು ಸರಿನಾ ತಪ್ಪ ಅಂತಂದ್ರೆ ಇದು ತಪ್ಪು. ಇದು ತಪ್ಪು. ಯಾಕೆ ಈ ಮಾತನ್ನ ನಾನು ಹೇಳ್ತಿದ್ದೇನೆ? ಶ್ರದ್ಧೆಯಿಂದ ಕೇಳ. ಯಾಕೆ ಈ ಮಾತನ್ನ ನಾನು ಹೇಳ್ತಿದ್ದೇನೆ ಅಂತಂದ್ರೆ, ಅದಕ್ಕೆ ನಾನು ಮೊದಲೇ ತಿಳಿಸಿದೆ, ನೀವು ಜಾಣರಾಗಿರಬೇಕು, ಜೊತೆಗೆ ನಿಷ್ಕಪಟಿಗಳು ಕೂಡ ಆಗಿರಬೇಕು. ನೀವು ನಿಷ್ಕಪಟಿಗಳು ಆಗಿರಬೇಕು, ಜೊತೆಗೆ ಜಾಣರು ಕೂಡ ಆಗಿರಬೇಕಾಗಿರುವಂತದ್ದು ತುಂಬಾ ಪ್ರಾಮುಖ್ಯ, ತುಂಬಾ ಪ್ರಾಮುಖ್ಯ. ಯಾಕಂತಂದ್ರೆ ಪ್ರಿಯರೇ, ಯಾವಾಗ್ಲೂ ಕೂಡ ನಾವು ಬೈಬಲ್ ಓದಬೇಕಾದರೆ ಅಥವಾ ಬೈಬಲ್ ಕಲಿತುಕೊಳ್ಳಬೇಕಾದರೆ ಥಿಯರಿ ಒಂದಿರುತ್ತೆ. ಥಿಯರಿ ಅಂತಂದ್ರೆ ಒಂದು ರೂಲ್ ಅಂತಂದ್ರೆ ನಾವು ಕಲಿತುಕೊಂಡಿರುವಂತ ರೀತಿ ಒಂದಿರುತ್ತೆ. ಆ ರೀತಿಯನ್ನ ನಾವು ಸಮಾಜಕ್ಕೆ ಬಂದು ಅಪ್ಲೈ ಮಾಡಿದಾಗ ಪ್ರೇರೆ ಪ್ರಾಕ್ಟಿಕಲ್ ಕೆಲವೊಮ್ಮೆ ಬೇರೆ ಇರುತ್ತೆ, ಪ್ರಾಕ್ಟಿಕಲ್ ಬೇರೆ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಏನಂತಂದ್ರೆ 2 + 2 4 ಅಂತ ನಾವು ಕಲ್ತ್ಕೊಂಡ್ವಿ. 2 + 2 4. ಸರಿನಾ ತಪ್ಪ? ಸರಿ. ಈಗ 2 + 2 4 ಅಂತ ಕಲ್ತ್ಕೊಂಡು ಬಂದಿರುವಂತ ನಾನು ಹೊರಗೆ ಬಂದ ಮೇಲೆ 2 + 2 ಬರೀತಿರೋನು ಇದ್ದಕ್ಕಿದ್ದಂಗೆ 2 × 2 ಬರದ, ಪ್ಲಸ್ ಬರ್ದಿಲ್ಲ ಮಧ್ಯದಲ್ಲಿ, ಇಂಟು ಬರದವನೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕಿದಾನೆ. ಇವಾಗ ಇಂಟು ಬರ್ದಿದ್ದಾನೆ ಅಂತ ಅದನ್ನ ತಪ್ಪು ಅಂತ ಹೇಳ? ಅವನು ಇಂಟು ಬರ್ದಿದ್ದಾನೆ ಅಂತ ಆ ಫಾರ್ಮುಲಾನೇ ರಾಂಗ್ ಅಂತ ಹೇಳಲಿಕ್ಕಾಗತ್ತ ಅಂತಂದ್ರೆ, ಯಾಕಂತಂದ್ರೆ ನಾನು ಕಲ್ತ್ಕೊಂಡ್ ಬಂದಿದ್ದೆ ಪ್ಲಸ್, ಅವನು ಇಂಟು ಬರ್ದಿದ್ದಾನೆ. ಇಂಟು ಅಂತಂದ್ರೆ ತಪ್ಪದು. ಆದ್ರೆ ಉತ್ತರ ನೋಡುವುದಾದ್ರೆ 2 + 2 4 ಬಂತು, 2 × 2 ಹಾಕಿದ್ರು ಕೂಡ 4 ಬಂತು. ಅಂದ್ರೆ ಥಿಯರಿ ಹೊಂದಿರುವುದಾದ್ರೆ ಪ್ರಿಯರೇ, ಪ್ರಾಕ್ಟಿಕಲ್ ಹೊಂದಿರುವಂತದ್ದಾಗಿದೆ. ನಾವು ಕಲಿತುಕೊಂಡಿರುವಂತದ್ದು ಹೊಂದಿರಬಹುದು, ನಾವು ತಿಳಿದುಕೊಂಡಿರುವಂತದ್ದು ಹೊಂದಿರಬಹುದು, ಆದ್ರೆ ಪ್ರಾಕ್ಟಿಕಲಿ ವಿ ಶುಡ್ ಬಿ ಪ್ರಾಕ್ಟಿಕಲ್. ಪ್ರಾಕ್ಟಿಕಾಲಿಟಿಗೆ ಬಂದಾಗ ನಾವು ಏನ್ ಮಾಡ್ತಿದ್ದೇವೆ ಅನ್ನುವಂಥದ್ದನ್ನ ಒಮ್ಮೆ ನಮ್ಮನ್ನ ನಾವು ಪ್ರಶ್ನಿಸಿಕೊಳ್ಬೇಕು. ಪೌಲರವರ ಜೀವನದಲ್ಲಿ ಒಂದು ಸಂಘಟನೆ ನಡೆಯುತ್ತೆ. ಪೌಲರವರ ಜೀವನದಲ್ಲಿ ಒಂದು ಸಂಘಟನೆ ನಡೆಯುತ್ತೆ. ಏನ ಸಂಘಟನೆ? ಏನ ಸಂದರ್ಭ? ಅಪೊಸ್ತಲರ ಕೃತ್ಯಗಳು. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 16ನೇ ವಚನ. 17ನೇ ಅಧ್ಯಾಯ 16ನೇ ವಚನ. 16ನೇ ವಚನದಿಂದ ಓದಿಕೊಳ್ಳಿ. ಪೌಲನು ಅಥೇನೆಯಲ್ಲಿ ಕಾದುಕೊಂಡಿರುವಾಗ ಆ ಪಟ್ಟಣದಲ್ಲಿ ಎಲ್ಲೆಲ್ಲಿಯೂ ವಿಗ್ರಹಗಳೇ ಇರುವುದನ್ನು ನೋಡಿ ಅವನ ಮನಸ್ಸು ಅವನೊಳಗೆ ಕುದಿಯಿತು. ಥ್ಯಾಂಕ್ ಯು. ಪೌಲನು ಅವರಿಗೋಸ್ಕರ ಅಥೇನೆಯಲ್ಲಿ ಕಾದುಕೊಂಡಿರುವಾಗ, ಅಥೇನೆ ಇಸ್ ಅ ಸಿಟಿ. ಅಥೇನೆ ಎನ್ನುವಂಥದ್ದು ಒಂದು ಪಟ್ಟಣ. ಬೆಂಗಳೂರು ಎನ್ನುವಂಥದ್ದು ಒಂದು ಪಟ್ಟಣ. ಅದೇ ರೀತಿಯಲ್ಲಿ ಅಥೇನೆ ಎನ್ನುವಂಥದ್ದು ಒಂದು ಪಟ್ಟಣ. ಇಂಗ್ಲಿಷ್ ಅಲ್ಲಿ ಹೇಳಬೇಕಂತಂದ್ರೆ ಏಥೆನ್ಸ್. ತುಂಬಾ ಚೆನ್ನಾಗಿರುತ್ತೆ ಇಂಗ್ಲಿಷ್ ಅಲ್ಲಿ, ಏಥೆನ್ಸ್. ಸೊ ಅಥೇನೆಯಲ್ಲಿ ಕಾದುಕೊಂಡಿರುವಾಗ ಆ ಪಟ್ಟಣದಲ್ಲಿ ಎಲ್ಲೆಲ್ಲಿಯೂ ವಿಗ್ರಹಗಳೇ ಇರುವುದನ್ನು ನೋಡಿ. ಆ ಪಟ್ಟಣದಲ್ಲಿ ಏನಿದೆಯಂತೆ ಪ್ರೇರಲ್ಲಿ ನೋಡಿದ್ರು ಕೂಡ ವಿಗ್ರಹಗಳಿದಾವೆ. ಇದನ್ನ ನೋಡಿದ ತಕ್ಷಣ ಪೌಲರವ್ರಿಗೆ ಏನಾಯ್ತು ನೋಡಿ, ಅವನ ಮನಸ್ಸು ಅವನೊಳಗೆ ಕುದೀತು. ಕುದೀತು ಅಂತಂದ್ರೆ ಕೋಪ ಬಂತು, ಕುದೀತು ಅಂತಂದ್ರೆ ರೋಷ ಬಂತು, ಕುದೀತು ಅಂತಂದ್ರೆ
ನನ್ನ ದೇವರು ವಿಗ್ರಹಗಳಿಗೆ ದೂರವಾಗಿರು ಎಂಬುದಾಗಿ ಹೇಳಿದ್ರೆ ಇವರೇನು ಮೂರು ತುಂಬದ ವಿಗ್ರಹಗಳು ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ನ್ ಕುದಿಯುತ್ತಿದೆಯಂತೆ ಪ್ರಿಯರೇ. ಹೃದಯ ಕುದಿಯುತ್ತಿದೆ, ಮನಸ್ಸು ಕುದಿಯುತ್ತಿದೆ. ನಾವು ಕೂಡ ಪ್ರಿಯರೇ ವಾಕ್ಯವನ್ನ ಕಲ್ತುಕೊಂಡ ನಂತರ ನಮಗೂ ಕೂಡ ಯಾವುದಾದರೂ ವಾಕ್ಯಕ್ಕೆ ಭಿನ್ನವಾದಂಥದ್ದು, ವಾಕ್ಯಕ್ಕೆ ವ್ಯತಿರೇಕವಾದಂಥದ್ದು ನಮ್ಮ ಕಣ್ಣು ಮುಂದೆ ನಡೆದಾಗ ನಮ್ಮ ಹೃದಯನು ಕೂಡ ಕುದಿಯುತ್ತೆ. ಅದರಲ್ಲಿ ಒಂದೇ ಈ ಕ್ರಿಸ್ಮಸ್, ಅದರಲ್ಲಿ ಒಂದೇ ಈ ಕ್ಯಾರಲ್ಸ್, ಅದರಲ್ಲಿ ಒಂದೇ ಸೆಲೆಬ್ರೇಷನ್ಸ್. ಹೌದಾ? ಹೌದು, ಎಸ್. ಯಾಕೆ ಈ ವಿಷಯ ನಾನು ಮಾತನಾಡ್ತಿದ್ದೇನೆ ಅಂತಂದ್ರೆ ಅವಶ್ಯವಿದೆ, ಬೇಕು. ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ಅವಶ್ಯಕತೆ ನಮಗಿದೆ. ಯಾಕಂತಂದ್ರೆ ಪ್ರಿಯರೇ, ನಾವೆಲ್ಲರೂ ಅಂದ್ಕೊಳ್ತೇವೆ ನಾನು ಏನಾದ್ರೂ ತಿಳ್ಕೊಂಡಿದ್ದೇನೋ ಅದೇ ಸರಿ ಎಂಬುದಾಗಿ. ನಾವು ಅಂದುಕೊಂಡಿರುವಂತದ್ದೇ ಎಲ್ಲಾ ಸಮಯದಲ್ಲೂ ಅದು ಸರಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಸತ್ಯವಾಕ್ಯವನ್ನ ತಿಳಿದಿದ್ದೇವೆ, ನಿಜ, ಸುಳ್ಳಂತ ನಾನು ಹೇಳ್ತಿಲ್ಲ, ಸತ್ಯ ನಿಜ. ಆದರೆ ಆ ಸತ್ಯವಾಕ್ಯವನ್ನ ನಾವು ಜಾಣರಾಗಿ ಉಪಯೋಗಿಸಬೇಕಾಗಿರುವಂತದ್ದು ಕೂಡ ಬಹಳ ಪ್ರಾಮುಖ್ಯ. ಏಥೆನ್ಸ್ ಎನ್ನುವಂತ ಪಟ್ಟಣದಲ್ಲಿ ಪೌಲರವರು ನೋಡುತ್ತಿರ್ಬೇಕಾದ್ರೆ ವಿಗ್ರಹಗಳಿಂದ ತುಂಬಿದಾವೆ ಪಟ್ಟಣವೆಲ್ಲ. ಆ ವಿಗ್ರಹಗಳನ್ನ ನೋಡಿದ ತಕ್ಷಣ ಮನಸ್ಸು ಆತನಿಗೆ ಕುದೀತಿರಬೇಕಾದ್ರೆ ಪ್ರಿಯರೇ, ಮತ್ತೆ ನೋಡಿ ಕುದೀತು. ಆದುದರಿಂದ ಅವನು ಸಭಾಮಂದಿರದಲ್ಲಿ ಯಹೂದ್ಯರ ಮತ್ತು ಯಹೂದ್ಯ ಮತಾವಲಂಬಿಗಳ ಸಂಗಡಲು ಪ್ರತಿದಿನ ಪೇಟೆಯಲ್ಲಿ ಕಂಡು ಬಂದವರ ಸಂಗಡಲು ವಾದಿಸಿದನು. ಇದಲ್ಲದೆ ಎಪಿಕ್ಯೂರಿಯರು, ಸ್ತೋಯಿಕರು ಎಂಬ ತತ್ವ ವಿಚಾರಕರಲ್ಲಿ ಕೆಲವರು ಅವನ ಸಂಗಡ ಚರ್ಚೆ ಮಾಡಿದರು. ಈ ವಿಷಯವನ್ನು ಕುರಿತು ಚರ್ಚೆ ಕೂಡ ಮಾಡಿದ್ದಾನೆ, ವಾಗ್ವಾದಗಳನ್ನ ಕೂಡ ಮಾಡಿದ್ದಾನೆ. ಏನು ಹೇಗೆ ಮಾಡಿದ್ದಾನೆ, ಸಂಗಡ ಚರ್ಚೆ ಮಾಡಿದನು. ಅವರಲ್ಲಿ ಕೆಲವರು ಈ ಮಾತಾಳಿ ಏನು ಹೇಳಬೇಕೆಂದಿದ್ದಾನೆ ಅಂದರು. ಅವನು ಯೇಸುವಿನ ವಿಷಯವಾಗಿಯೂ ಸತ್ತವರು ಎದ್ದು ಬರುವರೆಂಬ ವಿಷಯವಾಗಿಯೂ ಸಾರುತ್ತಿದ್ದರಿಂದ ಇವನು ಅನ್ಯ ದೇಶದ ದೆವ್ವಗಳನ್ನು ಪ್ರಸಿದ್ಧಿಪಡಿಸುವವನಾಗಿ ತೋರುತ್ತಾನೆಂದು ಬೇರೆ ಕೆಲವರು ಹೇಳಿದರು. ಸೊ ಇವನು ಹೋಗ್ಬಿಟ್ಟು ಪೌಲನು ವಾದ ಮಾಡೋದನ್ನ ಶುರು ಮಾಡ್ದ, ಎಲ್ಲರ ಹತ್ರ ವಾದ ಮಾಡೋದನ್ನ ಶುರು ಮಾಡ್ದ ವಿಗ್ರಹಗಳ ಬಗ್ಗೆ. ಯಾಕೆಂತಂದ್ರೆ ಒಳಗಿಂದ ಏನಾಗ್ತಿದೆ, ಮನಸ್ಸು ಕುದೀತಿದ್ರೆ ಹೊರಗಡೆ ಸೈಲೆಂಟ್ ಆಗಿರಕ್ಕಾಗತ್ತಾ? ಆಗಲ್ಲ. ಹೋದ ಕಂಡವ್ರೆಲ್ಲ ಹತ್ರ ಮಾತಾಡ್ತಿದ್ದಾನಂತೆ, ಶಸ್ತ್ರಜ್ಞಗಳ ಹತ್ರ ಹೋಗಿ ಮಾತನಾಡ್ತಿದ್ದಾನಂತೆ. ಯಾರು ನೋಡಿ ಪ್ರಿಯರೇ? ಎಪಿಕ್ಯೂರಿಯರು, ಸ್ತೋಯಿಕರು ಎಂಬ ತತ್ವ ವಿಚಾರಕರು ಇದ್ದಾರೆ, ಅವ್ರ ಹತ್ರನು ಕೂಡ ಹೋಗಿ ವಾದ ಮಾಡ್ತಿದ್ದಾನೆ, ಚರ್ಚೆ ಮಾಡ್ತಿದ್ದಾನೆ ಪೌಲನು. ಈ ವಿಷಯ ಎಲ್ಲರಿಗೂ ಗೊತ್ತಾಗಿ ಯಾವನಿವನು, ಎಲ್ಲಿಂದಾನೋ ಬಂದವನು, ಬೇರೆ ದೇಶದವನು ಬಂದು ಇಷ್ಟೆಲ್ಲಾ ಮಾತಾಡ್ತಿದ್ದಾನೆ ಅಂತೇಳಿ ಒಂದು ದೊಡ್ಡ ಇದಿತ್ತು ಪ್ರಿಯರೇ. ಆ ದಿನಮಾನಗಳಲ್ಲಿ ಅರಿಯೋಪಗು ಎನ್ನುವಂತ ಒಂದು ಸ್ಥಳ, ಇಟ್ ವಾಸ್ ಎ ಫೇಮಸ್ ಪ್ಲೇಸ್ ಆ ಪಟ್ಟಣದಲ್ಲಿ, ಸುತ್ತಮುತ್ತಲಿರುವಂತ ಪಟ್ಟಣದಲ್ಲಿ. ಆ ಸ್ಥಳದಲ್ಲಿ ಪ್ರಿಯರೇ ಒಂದು ಒಬ್ಬ ದೊಡ್ಡ ಸೈಂಟಿಸ್ಟ್ ಆರ್ ಪೊಯೆಟ್ ಯಾರೋ ಒಂದು ದೊಡ್ಡ ಪ್ರಪಂಚದಲ್ಲಿ ಪ್ರಜ್ಞಾನಿಯಾಗಿರುವಂತ ಒಂದು ವ್ಯಕ್ತಿಯನ್ನ ಈ ಅರಿಯೋಪಗ್ ಎನ್ನುವಂತ ಸ್ಥಳದಲ್ಲಿ ವಿಷ ಕೊಟ್ಟು ಸಾಯಿಸಿದರು. ಇಲ್ಲದೇ ಸ್ಥಳದಲ್ಲಿ, ಯಾಕೆಂತಂದ್ರೆ ಅವರ ಧರ್ಮಕ್ಕೆ, ಅವರ ಒಂದು ವಿಚಾರಗಳಿಗೆ ವ್ಯತಿರೇಕವಾಗಿ ಮಾತನಾಡಿದ್ದಾನೆ ಎಂಬುದಾಗಿ ವಿಷ ಕೊಟ್ಟು ಸಾಯಿಸಿದ್ರು. ಏನ್ ಮಾಡ್ತಾರೆ ಅರಿಯೋಪಗ ಸಭೆಯಲ್ಲಿ ಅಂತಂದ್ರೆ, ಈ ತರ ಯಾರಾದ್ರೂ ಓವರ್ ಆಕ್ಟಿಂಗ್ ಮಾಡಿದ್ರೆ, ಪೌಲನ ಮಾಡ್ದಂಗೆ ಆಕ್ಟಿಂಗ್ ಜಾಸ್ತಿ ಮಾಡಿದ್ರೆ, ಸೈಲೆಂಟ್ ಆಗಿ ಅವನ್ನ ಕರ್ಕೊಂಡು ಬಂದು ಆ ಅರಿಯೋಪಗು ಸಭೆಯಲ್ಲಿ ನಿಲ್ಲಿಸಿ, ಸುತ್ತಲೂ ಜನ ಇರ್ತಾರೆ, ನಿಲ್ಲಿಸಿದಂತ ಜಾಗದಲ್ಲಿ ಅವನಿಗೆ ಗ್ರೇಪ್ ಜ್ಯೂಸ್ ಕೊಡ್ತಾರೆ, ವೈನ್ ಕೊಡ್ತಾರೆ. ನಿಲ್ಸ್ಬಿಟ್ಟು ಕೋಪದಲ್ಲಿದ್ದಾಗ ವೈನ್ ಕೊಡೋದೇನು ಅಂತಂದ್ರೆ, ಎಸ್, ವೈನ್ ಕೊಡ್ತಾರೆ. ಯಾಕೆ ವೈನ್ ಕೊಡ್ತಾರೆ ಅಂತಂದ್ರೆ, ಆ ವೈನ್ ಅಲ್ಲಿ ವಿಷ ಕಳ್ಸಿರ್ತಾರೆ. ಅವನ್ ತೆಗೆದುಕೊಂಡಿದ ತಕ್ಷಣ ಅಷ್ಟು ಜನರ ಮುಂದೆ ಇದ್ದಕ್ಕಿದ್ದಂಗೆ ಸತ್ತೋಗ್ತಾನೆ, ಪ್ರಾಣ ಬಿಡ್ತಾನೆ, ಮುಗೀತು ಕತೆ, ಒಂದು ಚಾಪ್ಟರ್ ಕ್ಲೋಸ್. ಸೊ ಪೌಲನ ಕಥೆನೂ ಕೂಡ ಹಿಂಗೆ ಆಗತ್ತೆ. ಈಗ ಅರಿಯೋಪಗ್ ಎನ್ನುವಂತ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇವಾಗ ಏನ್ ಹೇಳ್ತೀಯೋ ಹೇಳು. ಎಷ್ಟು ಜನ ಇದಾರಲ್ಲ, ಏನ್ ಹೇಳ್ತೀಯೋ ಹೇಳು. ನೋಡಿ,
ಹಿಡಿದು 19ನೇ ವಚನ, ಅರಿಯೋಪಾಗಕ್ಕೆ ಕರಕೊಂಡು ಹೋಗಿ, ನೀನು ಹೇಳುವ ಈ ನೂತನವಾದ ಉಪದೇಶವನ್ನು ನಾವು ತಿಳಿಯಬಹುದೇ? ಅಪೂರ್ವವಾದ ಸಂಗತಿಗಳನ್ನು ನಮಗೆ ಶ್ರುತಪಡಿಸುತ್ತೀಯಲ್ಲ. ಆದ ಕಾರಣ ಅವೇನಿದ್ದಾವೋ ತಿಳಿಯಬೇಕೆಂದು ನಮಗೆ ಅಪೇಕ್ಷೆಯದೆ ಅಂದರು. ಅಥೇನೆಯಲ್ಲಿ ವಾಸವಾಗಿದ್ದ ಪರಸ್ಥಳದವರು ಹೊಸ ಹೊಸ ಸಂಗತಿಗಳನ್ನು ಹೇಳುವುದಕ್ಕೂ ಕೇಳುವುದಕ್ಕೂ ಹೊರತು ಬೇರೆ ಯಾವುದಕ್ಕೂ ಸಮಯ ಕೊಡುತ್ತಿರಲಿಲ್ಲ. ಪೌಲನ ಅರಿಯೋಪಾಗದ ಮಧ್ಯದಲ್ಲಿ ನಿಂತುಕೊಂಡು ಹೇಳಿದ್ದೇನೆಂದರೆ, ಪೌಲನ ಅರಿಯೋಪಾಗ ಮಧ್ಯದಲ್ಲಿ ನಿಂತುಕೊಂಡು ಮಾತನಾಡುತ್ತಿದ್ದಾನೆ, ಹೇಳುತ್ತಿದ್ದಾನೆ. ಪ್ರೇರೆ ಏನಂತ ಶುರು ಮಾಡಿದ್ದಾನೆ ನೋಡಿ. 22ನೇ ವಚನದಲ್ಲಿ ನಿಂತುಕೊಂಡು ಹೇಳಿದ್ದೇನೆಂದರೆ, ಅಥೇನೆಯ ಜನರೇ, ನೀವು ಎಲ್ಲದರಲ್ಲೂ ಅತಿ ಭಕ್ತಿವಂತರೆಂದು ನನಗೆ ತೋರುತ್ತದೆ. ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನಿಮ್ಮನ್ನು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಪೌಲನು ಶುರು ಮಾಡ್ತಿದ್ದಾನೆ. ಏನಂತ ಶುರು ಮಾಡ್ತಿದ್ದಾನೆ ಅಂತಂದ್ರೆ, ಅಥೇನೆ ಪ್ರಜರೇ, ಪೀಪಲ್ ಆಫ್ ಏಥೆನ್ಸ್, ನೀವು ತುಂಬಾ ದೈವ ಭಕ್ತಿ ಉಳ್ಳವರಾಗಿದ್ದೀರಾ. ನಿಮ್ಮ ಭಕ್ತಿ ತುಂಬಾ ದೊಡ್ಡದು. ನಾನ್ ನಿಮ್ಮ ಪಟ್ಟಣ ಈಗ್ಲೇ ತಾನೇ ತಿರುಗಾಡ್ಕೊಂಡು ಬಂದೆ, ಎಲ್ಲೆಲ್ಲಿ ನೋಡಿದ್ರು ವಿಗ್ರಹನೇ ಅಂತ ಹೇಳ್ಬಿಟ್ಟು ಒಳಗಡೆ ಕುದಿತಿರುವಂತ ಜ್ವಾಳೆಯನ್ನ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಪ್ರೇರೆ, ಕನ್ವರ್ಟ್ ಮಾಡ್ತಿದ್ದಾನೆ. ಹೇಗೆ? ಸತ್ಯವಾಕ್ಯದ ಕಡೆಗೆ. ಒಳಗಿರುವಂತ ಆ ಒಂದು ಬಿಸಿಯನ್ನ ವಾಕ್ಯದ ಕಡೆಗೆ ಕನ್ವರ್ಟ್ ಮಾಡ್ತಿದ್ದಾನೆ, ಯೇಸು ಕ್ರಿಸ್ತನ ಕಡೆಗೆ ಕನ್ವರ್ಟ್ ಮಾಡ್ತಿದ್ದಾನೆ. ಈ ದಿನ ತುಂಬಾ ಜನ ಕ್ರೈಸ್ತರಾಗಿರುವಂತ ನಾವು ಅದನ್ನ ಮಾಡೋದನ್ನ ಮರಿತಿದ್ದೇವೆ, ಅದನ್ನ ಮಾಡೋದನ್ನ ಮರೆತು ಬಿಟ್ಟಿದ್ದೇವೆ. ಏನ್ ಮಾಡಬೇಕು ಅಂತಂದ್ರೆ, ದೇವರ ವಾಕ್ಯವನ್ನು ಹೇಳುವುದಕ್ಕೆ ಪ್ರಯತ್ನಿಸಬೇಕು. ಹೌದು, ಅವರು ಅಸತ್ಯದಲ್ಲಿದ್ದಾರೆ, ಹೌದು ಅವರು ಅವಿವೇಕದಲ್ಲಿದ್ದಾರೆ, ಹೌದು ಅವರು ಸತ್ಯವಾಕ್ಯವನ್ನ ಅರಿಯದೇ ಇದ್ದಾರೆ. ಆದರೆ ಸತ್ಯವಾಕ್ಯವನ್ನ ಅರಿತಂತ ನಾವು ಏನ್ ಮಾಡ್ತಿದ್ದೇವೆ ಅಂತಂದ್ರೆ ಪ್ರಿಯರೇ, ಆ ಯಾವುದೇ ವಿಚಾರಗಳನ್ನ ನಾವು ತಲೆಗೆ ಹಾಕಡದಿರ ನಮ್ಮ ಪಾರ್ಟಿಗೆ ನಾವು ಇರ್ತಿದ್ದೇವೆ ನೋಡಿ ಪ್ರಿಯರ್, ಅದು ತಪ್ಪೆ. ಸತ್ಯ ಗೊತ್ತಿದ್ಯಾ? ಸತ್ಯ ಗೊತ್ತಿದ ಮೇಲೆ ನಾವು ಏನ್ ಮಾಡ್ಬೇಕಂತ ವಾಕ್ಯ ಹೇಳ್ತಿದೆ? ಸೈಲೆಂಟ್ ಆಗಿರಬೇಡ. ಸೈಲೆಂಟ್ ಆಗಿರಿದ್ರೆ ಏನ್ ಮಾಡ್ಬೇಕು? ನೀನು ಮಾತನಾಡಬೇಕು, ಹೇಳಬೇಕು, ಸಾರಬೇಕಾಗಿರುವಂತ ನಾವೇ, ವಾಕ್ಯ ತಿಳಿದಿರುವಂತ ನಾವೇ, ಸತ್ಯವಾಕ್ಯವನ್ನ ಅರಿತಂತ ನಾವೇ ಸೈಲೆಂಟ್ ಆಗಿ ಇದ್ಬಿಟ್ರೆ, ನನಗಾಗಲ್ಲ, ನನಗಿಷ್ಟ ಇಲ್ಲ, ಇದು ಸತ್ಯವಾಕ್ಯಕ್ಕೆ ಭಿನ್ನವಾದಂಥದ್ದು, ಸತ್ಯವಾಕ್ಯಕ್ಕೆ ವ್ಯತಿರೇಕವಾದಂಥದ್ದು ಅಂತ ಹೇಳಿ ಸೈಲೆಂಟ್ ಆಗಿದ್ರೆ ಪ್ರಿಯರೇ, ಸತ್ಯವಾಕ್ಯ ತಿಳಿಸೋರು ಯಾರು? ಸತ್ಯವಾಕ್ಯ ಹೇಳೋರು ಯಾರು? ಪೌಲನು ಆ ವಿಗ್ರಹಗಳನ್ನ ನೋಡಿದ ತಕ್ಷಣ ಕೋಪ ಜಾಸ್ತಿ ಆಗಿದೆ. ಸತ್ಯವಾಕ್ಯ, ಪೌಲರವರಲ್ಲಿದ್ದಂತ ಒಂದು ಒಳ್ಳೆತನ, ಸತ್ಯವಾಕ್ಯ ಎನ್ನುವಂತ ಒಂದು ರೋಷ ಜಾಸ್ತಿ ಆಗಿದೆ. ಆ ರೋಷವೆಲ್ಲವನ್ನ ಬಗೆದಿಟ್ಟುಕೊಂಡು ಅರಿಯೋಪಾಗ ಸಭೆಯಲ್ಲಿ ಮಾತನಾಡುತ್ತಿದ್ದಾನೆ. ದ ಪೀಪಲ್ ಆಫ್ ಏಥೆನ್ಸ್, ನಿಮ್ಮ ಭಕ್ತಿ ತುಂಬಾ ದೊಡ್ಡದು. ನಿಮ್ಮ ಊರನ್ನ ತಿರುಗ್ತಾ ಇದೆ, ತುಂಬಾ ಚೆನ್ನಾಗಿದೆ ನಿಮ್ಮ ಊರು ತುಂಬಾ ಚೆನ್ನಾಗಿದೆ. ಆ ಊರಲ್ಲಿ ವಿಗ್ರಹಗಳನ್ನ ನಾನು ಕಂಡಿದ್ದೇನೆ. ಆ ವಿಗ್ರಹಗಳೇ ತುಂಬಾ ಬಲಿಪೀಠಗಳನ್ನ ನಾನು ನೋಡಿದ್ದೇನೆ. ಆ ಬಲಿಪೀಠಗಳಲ್ಲಿ ಒಂದು ಬಲಿಪೀಠವನ್ನ ನಾನು ಕಂಡಿದ್ದೇನೆ. ಒಂದು ಬಲಿಪೀಠ, ಆ ಬಲಿಪೀಠದ ಮೇಲೆ 23ನೇ ವಚನ, ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ಆದ ಕಾರಣ ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತೀರೋ ಅದನ್ನೇ ನಿಮಗೆ ತಿಳಿಯಪಡಿಸುತ್ತೇನೆ. ಒಂದು ತಿಳಿಯದ ದೇವರಿಗೆ ಅಂತ ವಿಗ್ರಹ ಇದೆಯಂತೆ, ಬಲಿಪೀಠವಿದೆಯಂತೆ. ಅಂತಂದ್ರೆ ಈ ಜನರಿಗೆ ಭಕ್ತಿ ಜಾಸ್ತಿಯಾಗಿ ಎಲ್ಲಾ ದೇವರುಗಳ ಹೆಸರಲ್ಲಿ ಬಲಿಪೀಠವಿಟ್ಟಿದ್ದೇವೆ, ನಮಗ್ ಗೊತ್ತಿಲ್ದಿರೋ ಬೇರೆ ದೇವ್ರು ಯಾರಾದ್ರೂ ಇದಾರೇನೋ ಅಂತೇಳಿ ಇದಾರೇನೋ ಅಂತೇಳಿ ತಿಳಿಯದ ದೇವರು, ದಿ ಗಾಡ್ ವಿ ಡೋಂಟ್ ನೋ, ನಮಗೆ ತಿಳಿಯದ ದೇವರು ಯಾರಾದ್ರೂ ಇದ್ದರೆ ಆ ದೇವರಿಗೂ ಕೂಡ ಬಲಿ ಕೊಡ್ತೇವೆ ನಾವು. ಯಾಕಂತಂದ್ರೆ ನಮ್ಮ ಮೇಲೆ ದೇವರು ಕೋಪ ಮಾಡ್ಕೊಂಡ್ಬಿಟ್ರೆ ಹೆಂಗೆ, ನಾವು ಬಲಿ ಕೊಡ್ತೇವೆ ಅಂತೇಳಿ ಬಲಿ ಕೊಡ್ತಿದ್ರು. ಪೌಲನ್ ಅದನ್ನ ನೋಡಿ ಶುರು ಮಾಡ್ತಿದ್ದಾನೆ.
ನೀವು ತಿಳಿಯದ ದೇವರಿಗೆ ಅಂತ ಬಲಿಪೀಠವನ್ನ ಕಟ್ಟಿದ್ರಲ್ಲ, ನೀವು ತಿಳಿಯದೇ ಪೂಜಿಸುತ್ತಿರುವಂತ ದೇವರನ್ನು ನಾನು ಪರಿಚಯ ಮಾಡ್ತೇನೆ. ನಿಮಗೆ ಗೊತ್ತಿರಲಿಲ್ವಲ್ಲ, ನಿಮಗೆ ಗೊತ್ತಿಲ್ಲದೆ ಇರುವಂತಹ ದೇವರನ್ನ ನಾನು ಪರಿಚಯ ಮಾಡ್ತೇನೆ ಎಂಬುದಾಗಿ ಅವತ್ತು ಪೌಲನು ಪರಿಚಯ ಮಾಡಿರುವಂತ ತಿಳಿಯದ ದೇವರೇ ಯೇಸು ಕ್ರಿಸ್ತನು. ಅವತ್ತು ಪೌಲನು ಪರಿಚಯ ಮಾಡಿರುವಂತ ಸತ್ಯ ದೇವರೇ ಯೇಸು ಕ್ರಿಸ್ತನು. ಅವತ್ತು ಪೌಲನು ಆ ಏಥೆನ್ಸ್ ಪಟ್ಟಣದಲ್ಲಿರುವಂತ ಪ್ರತಿ ಒಬ್ಬರಿಗೂ ರಕ್ಷಕನನ್ನ ಕಾಣಿಸಿದ್ದಾನೆ, ರಕ್ಷಕನನ್ನ ತೋರಿಸಿದ್ದಾನೆ, ದೇವರನ್ನ ತೋರಿಸಿದ್ದಾನೆ. ಯಾಕೆ ಇದನ್ನ ನಾನು ಇವತ್ತು ತೋರಿಸ್ತೇನೆ ಅಂತಂದ್ರೆ, ಸತ್ಯವಾಕ್ಯವನ್ನ ಅರಿತಿರುವಂತ ನಾವು, ಸತ್ಯವಾಕ್ಯದ ಪ್ರಕಾರವಾಗಿ ಬದುಕಬೇಕೆಂದುಕೊಂಡಿರುವಂತ ನಾವು, ಈ ವಿಷಯಗಳಲ್ಲಿ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ವಿ ಹ್ಯಾವ್ ಟು ಬಿ ವೆರಿ ವೈಸ್. ಜಾಣರಾಗಿ ನಾವಿರಬೇಕು. ಹೇಗೆ ಜಾಣತನ ಅಂತಂದ್ರೆ, ಅವರು ಮಾಡ್ತಿರುವಂತದ್ದು ತಪ್ಪು ಅಂತ ಗೊತ್ತಿದ್ದ ತಕ್ಷಣ ಇವಾಗ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಕ್ರಿಸ್ಮಸ್ ಮಾಡಬಾರ್ದು, ಡೇಟ್ ತೋರಿಸಿ, ಚರಿತ್ರೆ ತೋರಿಸಿ, ಇದಕ್ಕೆ ಇತಿಹಾಸ ತೋರಿಸಿ, ಬೇಸಿಕ್ಸ್ ತೋರಿಸಿ ಅಂತ ಕೇಳಿ ಅವ್ರನ್ನ. ಹೌದಲ್ವಾ? ಚರಿತ್ರೆ ಇಲ್ವಲ್ವಾ, ಆಧಾರ ಇಲ್ವಲ್ವಾ ಅಂತೇಳಿ ನೆಕ್ಸ್ಟ್ ಇಯರ್ ಇಂದ ಕ್ರಿಸ್ಮಸ್ ಮಾಡೋದು ನಿಲ್ಸ್ಬಿಡ್ತಾರೆ ಅನ್ಕೊಂಡಿದೀರಾ? ನಿಲ್ಸಲ್ಲ. ಪೌಲನ ಕಾನ್ಸೆಪ್ಟ್ ಅಲ್ಲಿ ಪ್ರಿಯರೇ, ಪೌಲನ ಕಾನ್ಸೆಪ್ಟು ಅಲ್ಲಿ ಇದ್ದಕ್ಕಿದ್ದಂಗೆ ಇಮಿಡಿಯೇಟ್ ಆಗಿ ಅವರೆಲ್ಲರ ಕೈಯಿಂದ ಬಲಿಪೀಠಗಳನ್ನ ಓಡಿಸ್ಬಿಟ್ಟು, ದೇವತೆ ವಿಗ್ರಹಗಳನ್ನ ಓಡಿಸ್ಬಿಟ್ಟು ಅವರನ್ನೆಲ್ಲರನ್ನು ಯೇಸು ಸ್ವಾಮಿನ ನಂಬೋ ತರ ಮಾಡ್ಬೇಕೆನ್ನುವಂಥದ್ದು ಪೌಲನ ಕಾನ್ಸೆಪ್ಟ್ ಅಲ್ಲ. ಪೌಲನ ಕಾನ್ಸೆಪ್ಟ್ ಇಸ್ ಡಿಫ್ರೆಂಟ್. ಏನ್ ಪೌಲನ್ ಏನ್ ಅಂದ್ಕೊಳ್ತಿದ್ದಾನೆ ಅಂತಂದ್ರೆ, ಪೌಲನ ಆಲೋಚನೆ ಏನಂತಂದ್ರೆ, ಇಷ್ಟು ದೇವರುಗಳ ಮಧ್ಯದಲ್ಲಿ ನನ್ನ ಯೇಸು ಕ್ರಿಸ್ತನನ್ನು ತಿಳಿಯದೆ ಇವರು ಬದುಕ್ತಿದ್ದಾರೆ, ನನ್ನ ರಕ್ಷಕನನ್ನ ತಿಳಿಯದೆ ಇವರು ಬದುಕ್ತಿದ್ದಾರೆ. ನನ್ನ ರಕ್ಷಕನನ್ನ ಪರಿಚಯ ಮಾಡಬೇಕು, ನನ್ನ ಸತ್ಯ ದೇವರನ್ನೇ ಅವರಿಗೆ ಪರಿಚಯ ಮಾಡಬೇಕು. ದಿಸ್ ಇಸ್ ಹಿಸ್ ಹೋಲ್ ಕಾನ್ಸೆಪ್ಟ್. ನಾವು ಕೂಡ ಪ್ರಿಯರೇ, ನಾವು ನಂಬಿರುವಂತ ಈ ಸತ್ಯವಾಕ್ಯವನ್ನ ತಿಳಿಸುವ ಪ್ರಯತ್ನ ಮಾಡಬೇಕು. ಆ ತಿಳಿಸುವ ಪ್ರಯತ್ನಕ್ಕೆ ದೇವರು ಕೊಟ್ಟಿರುವಂತ ಸ್ಟೇಜೇ ಕ್ರಿಸ್ಮಸ್. ನೋಡಿ, ಈ ಕ್ರಿಸ್ಮಸ್ ಡಿಫೈನ್ ಮಾಡುತ್ತೆ ಸಮಾಜದಲ್ಲಿ ವಿ ಆರ್ ಕ್ರಿಶ್ಚಿಯನ್ಸ್ ಅಂತೇಳಿ. ಕ್ರಿಸ್ಮಸ್ ಮಾಡಿಲ್ಲ ಅಂತಂದ್ಕೊಳ್ಳಿ, ನಾವು ಕ್ರಿಶ್ಚಿಯನ್ಸೇ ಅಲ್ಲ ಅಂತಂತ ಸಮಾಜ. ಹೌದಾ? ಕ್ರಿಸ್ಮಸ್ ಮಾಡಿಲ್ಲ ಅಂತ ಅಂದ್ಕೊಳ್ಳ, ನಾವು ಕ್ರಿಶ್ಚಿಯನ್ಸೇ ಅಲ್ಲ ಅಂತ ಹೇಳುತ್ತೆ. ಸೊ ಸರ್, ನಾವು ಜಾಣರಾಗಿರುವುದು ಹೇಗೆ ಅಂತಂದ್ರೆ, ದೇವರ ವಾಕ್ಯವನ್ನ ತಿಳಿಸುವುದರ ಮೂಲಕ, ದೇವರ ವಾಕ್ಯವನ್ನ ಪ್ರಕಟಿಸುವುದರ ಮೂಲಕ, ದೇವರ ವಾಕ್ಯವನ್ನ, ಸತ್ಯವಾಕ್ಯವನ್ನ ನಮ್ಮ ಬಾಯಿಂದ ಹೊರ ತಳ್ಳುವುದರ ಮೂಲಕ, ಬಾಯಿಂದ ಹೇಳುವುದರ ಮೂಲಕ. ಅಂಟಿಲ್ ಅನ್ಲೆಸ್ ವಿ ಟೆಲ್, ನಾವು ಹೇಳದೇ ಇರುವವರೆಗೂ, ನಾವು ಮಾತನಾಡದೇ ಇರುವವರೆಗೂ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಹಾಗಂತೇಳಿ ಪೌಲನಲ್ಲಿ ಹೋಗ್ಬಿಟ್ಟು ನಿಮ್ಮ ದೇವರುಗಳಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಮೂಸುವುದಿಲ್ಲ, ಕೈಗಳಿದ್ದರೂ ಕೆಲಸ ಮಾಡೋದಿಲ್ಲ, ಕಾಲಿದ್ದರೂ ನಡೆಯೋದಿಲ್ಲ, ಈ ತರ ಎಲ್ಲ ಮಾತಾಡಿದ್ನ ಪೌಲನು? ಈ ತರ ಮಾತಾಡಿದ್ರೆ ಅಲ್ಲೇ ಜ್ಯೂಸ್ ಕೊಡ್ತಿದ್ರು, ಅಲ್ಲೇ ವೈನ್ ಕೊಡ್ತಿದ್ರು. ತಗೊಳಪ್ಪ, ಕುಡಿದ್ಬಿಟ್ಟು ಇವಾಗ ಮಾತಾಡು ಅಂತ. ಕುಡಿದ್ಮೇಲೆ ಮಾತಾಡೋದೇನಿರುತ್ತೆ? ಏನಿರಲ್ಲ. ಸೊ ನೀವು ಹೋಗ್ಬಿಟ್ಟು ನಿಲ್ಸಿ ಅಂದಿದ ತಕ್ಷಣ ನಿಲ್ಲಿಸುವಂತದ್ದಲ್ಲ ಪ್ರೇಯರ್ ಇದು. ನೀವು ಹೋಗ್ಬಿಟ್ಟು ಇದನ್ನ ಮಾಡಬೇಡಿ ಅಂದ ತಕ್ಷಣ ಅದನ್ನ ಮಾಡದೇ ಇರುವಂತದ್ದಲ್ಲ ಇದು. ಆದರೆ ವಿವೇಕದಿಂದ, ತಿಳುವಳಿಕೆಯಿಂದ, ಜಾಣತನದಿಂದ ನಾವು ಮಾಡಬೇಕಾಗಿರುವಂತದ್ದೇನೋ ಗೊತ್ತಾ ಪ್ರಿಯರೇ? ಅವರಿಗೆ ಗೊತ್ತಿಲ್ಲದೆ ಇರುವಂತ ವಿಚಾರಗಳನ್ನ ಅವರಿಗೆ ಗೊತ್ತಿರುವಂತ ವಿಚಾರಗಳ ಮೂಲಕವಾಗಿ ತಿಳಿಸಬೇಕು. ಗೊತ್ತಿಲ್ಲದೆ ಇರುವಂತ ವಿಚಾರಗಳನ್ನ ಗೊತ್ತಿರುವಂತ ವಿಚಾರಗಳ ಮೂಲಕವಾಗಿ. ಕ್ರಿಸ್ಮಸ್ ಅವರೆಲ್ಲರಿಗೂ ಗೊತ್ತು. ಈ ಕ್ರಿಸ್ಮಸ್ ಅಲ್ಲಿ ಅವರಿಗೆ ಸತ್ಯವಾಕ್ಯವನ್ನ ತಿಳಿಸುವ ಪ್ರಯತ್ನ ಮಾಡಬೇಕು. ಪ್ರಣಾಳಿಕೆಗಳು ನಮ್ಮಲ್ಲಿರಬೇಕು. ನಾನು ಮಾಡಲ್ಲ, ನಾನು ಹೋಗಲ್ಲ ಅಂತಂದ್ರೆ, ನೀನು ಹೋಗ್ಬೇಡ, ನೀನು ಮಾಡ್ಬೇಡ. ಅವ್ರು ಹಂಗೆ ಇರ್ತಾರೆ, ನಾವು ಹಂಗೆ ಇರ್ತೇವೆ. ಅವ್ರು ಹಾಗೆ ಇರ್ತಾರೆ, ನಾವು ಕೂಡ ಹಾಗೆ ಇರ್ತೇವೆ. ಮತ್ ಏನ್ ಮಾಡ್ಬೇಕಂತಂದ್ರೆ, ಹೋಗ್ಬೇಕು, ಮಾತನಾಡಬೇಕು, ಅವರಲ್ಲಿ ಒಂದಾಗಬೇಕು. ಅವರು ನಮ್ಮ ಸಹೋದರರಲ್ಲವೇ? ಅವರು ನಮ್ಮ ಕ್ರೈಸ್ತರಲ್ಲವೇ? ಅವರು ಕ್ರಿಸ್ತನನ್ನ ನಂಬಿಲ್ಲವೇ? ಅವರು ಕ್ರಿಸ್ತನನ್ನ ಆರಾಧಿಸುತ್ತಿಲ್ಲವೇ? ಹೌದು, ಅವರು ಬಲಹೀನರು. ಹೌದು, ಅವರಲ್ಲಿ ಲೋಪಗಳಿದ್ದಾವೆ. ಆ ಒಂದೇ ಒಂದು ಲೋಪವನ್ನ ನೋಡಿ ಅವರೆಲ್ಲಾ ಮಾಡ್ತಿರುವಂತದ್ದು ಎಲ್ಲ ತಪ್ಪನ್ನುವಂಥದ್ದು ಎಷ್ಟರವರೆಗೂ ಸರಿ? ತುಂಬಾ
ಆಮ್, ನಾನು ಕೂಡ ಪ್ರಿಯರೇ ತುಂಬಾ ಸತಿ ಹೀಗೆ ಅಂದುಕೊಳ್ತಿದ್ದೆ. ಇವ್ರು ಹಿಂಗಿದ್ದಾರೆ ಅಂತಂದ್ರೆ ಇವ್ರ ಜೊತೆಗೆ ಸೇರಬಾರದು, ಇವ್ರು ಹಿಂಗಿದ್ದಾರೆ ಅಂತಂದ್ರೆ ಅವ್ರ ಜೊತೆಗೆ ಇರಬಾರದು, ಹಂಗೆ ಹಿಂಗೆ ಅಂತ ಅನ್ಕೊಳ್ತಿದ್ದೆ. ಆದ್ರೆ ಒಂದು ದೈವ ಸೇವಕರು ಒಂದು ಮಾತು ಹೇಳಿದ್ರು. ತರಕಾರಿ ಕಟ್ ಮಾಡ್ತಿರ್ತೇವೆ, ತರಕಾರಿ ಕಟ್ ಮಾಡ್ಬೇಕಾದ್ರೆ ಟೊಮೆಟೊ ಅಥವಾ ಏನೋ ಒಂದು ತರಕಾರಿ, ಬದನೆಕಾಯಿ ಒಂದ್ ಸೈಡ್ ಅಲ್ಲಿ ಸ್ವಲ್ಪ ಕೊಳ್ತೋಗಿರುತ್ತೆ, ಆ ಕೊಳ್ತೋಗಿದೆ ಅಂತ ಹೇಳ್ಬಿಟ್ಟು ಕಾಯೆಲ್ಲ ಎತ್ತಿ ಬಿಸಾಕ್ಬಿಡ್ತೀವ. ನಾವು ಏನ್ ಮಾಡ್ತೇವೆ ಅಂತಂದ್ರೆ ಎಲ್ಲಿವರೆಗೂ ಅದು ಕೊಳ್ತೋಗಿದೆಯೋ ಅಲ್ಲಿವರೆಗೂ ಕಟ್ ಮಾಡ್ತೇವೆ. ಯಾಕಂತಂದ್ರೆ ಮಿಕ್ಕಿದ ಕಾಯೆಲ್ಲ ಚೆನ್ನಾಗಿದೆಯಲ್ಲ, ಸೊ ಎಲ್ಲಿವರೆಗೂ ಕೊಳ್ತೋಗಿದೆಯೋ ಅದನ್ನ ಕಟ್ ಮಾಡ್ತೇವೆ, ಮಿಕ್ಕಿರುವಂತದ್ದನ್ನ ಸಾರು ಮಾಡ್ಕೊಂಡಿರ್ತೇವೆ. ಹಾಗೆ ನಮ್ಮೆಲ್ಲರ ಜೀವನದಲ್ಲಿ ಪ್ರಿಯರೇ ಪರ್ಫೆಕ್ಟ್ ಆಗಿರುವಂತವ್ರು ಯಾರು ಸಿಗಲ್ಲ. ನಮ್ಮೆಲ್ಲರ ಬದುಕಲ್ಲಿ ಪರ್ಫೆಕ್ಟ್ ಆಗಿರುವಂತವ್ರು ಯಾರು ಕಾಣಿಸಲ್ಲ. ಎಲ್ಲರೂ ಕೂಡ ಉಳುಕಿರುವಂತವ್ರು, ಎಲ್ಲರೂ ಕೂಡ ಲೋಪವಿರುವಂತವರೇ. ಆದರೆ ಆ ಲೋಪವನ್ನ, ಆ ಉಳುಕನ್ನ ಹೇಗೆ ಸರಿ ಮಾಡ್ಕೊಳ್ಬೇಕು ಅಂತಂದ್ರೆ ಪ್ರಿಯರೇ, ನಮ್ಮ ಜೊತೆಯಲ್ಲಿರುವಂತವರಿಗೆ ವಾಕ್ಯ ಗೊತ್ತಿಲ್ಲ, ಸ್ವಲ್ಪ ಬಲಹೀನರಾಗಿದ್ದಾರೆ, ಅವರು ಬಲಹೀನನಾಗಿದ್ದಾನೆ ಅಂತ ತಕ್ಷಣ ಅವನನ್ನ ದೂರ ಇಡೋದಲ್ಲ. ಯಾವ ಬಲಹೀನತೆ ಅವನಲ್ಲಿ ಇದೆಯೋ ಅದನ್ನ ಇಗ್ನೋರ್ ಮಾಡಬೇಕು. ಯಾವ ವಿಷಯದಲ್ಲಿ ಅವನಲ್ಲಿ ಲೋಪವಿದೆಯೋ ಅದನ್ನ ಕಟ್ ಮಾಡಬೇಕು. ಅವನು ಅದರ ವಿಷಯದಲ್ಲಿ ಲೋಪದಲ್ಲಿದ್ದಾನೆ, ಅದರ ವಿಷಯದಲ್ಲಿ ಬಲಹೀನನಾಗಿದ್ದಾನೆ, ಆದರೆ ಬೇರೆ ಎಲ್ಲ ವಿಚಾರಗಳಲ್ಲಿ ಭಕ್ತಿ ಪರನಾಗಿದ್ದಾನೆ, ಭಕ್ತಿಯಲ್ಲಿದ್ದಾನೆ. ತುಂಬಾ ಜನ ಪ್ರಿಯರೇ, ತುಂಬಾ ಜನ ಇವತ್ತು ಕ್ರಿಸ್ಮಸ್ ಮಾಡ್ತಿದ್ದಾರೆ, ಕ್ರಿಸ್ಮಸ್ ಸರಿಯಾದದ್ದಲ್ಲ ಅಂತ ಹೇಳುವವರು ಇದ್ದಾರೆ. ಕ್ರಿಸ್ಮಸ್ ಅಲ್ಲೇ ಇದ್ದುಕೊಂಡು ಭಕ್ತಿಯಲ್ಲಿ ಸ್ಥಿರವಾಗಿ ನಿಂತಿದ್ದವರು ಇದ್ದಾರೆ. ಅಂದ್ರೆ ಕ್ರಿಸ್ಮಸ್ ಸತ್ಯವಾದದ್ದಲ್ಲ, ಕ್ರಿಸ್ಮಸ್ ಬೈಬಲ್ ಅಲ್ಲಿ ಬರೆದಿದಾರ ದೇವರು ಅಂತ ಪ್ರಶ್ನಿಸುತ್ತಾ ಭಕ್ತಿಯಲ್ಲಿ ಇಲ್ಲದೆ ಇರುವಂತವ್ರು ಇದ್ದಾರೆ. ಕ್ರಿಸ್ಮಸ್ ಆಚರಿಸುತ್ತಾ ಭಕ್ತಿಯಲ್ಲಿ ಇರುವಂತವ್ರು ಇದ್ದಾರೆ. ಈಗ ಯೇಸು ಸ್ವಾಮಿ ಈಗಲೇ ಬಂದ್ರು ಅಂತ ಅಂದ್ಕೊಳ್ಳಿ, ಕ್ರಿಸ್ಮಸ್ ಬೈಬಲ್ ಪ್ರಕಾರ ಇಲ್ಲ, ಬೈಬಲ್ ಅಲ್ಲಿ ಯಾರು ಹೇಳಿದ್ದಾರೆ ಕ್ರಿಸ್ಮಸ್ ಮಾಡಬೇಕು ಅಂತೇಳಿ ಭಕ್ತಿಯಲ್ಲಿ ಇಲ್ಲದೆ ಇರುವಂತವನು ಇದ್ದಾನೆ, ಕ್ರಿಸ್ಮಸ್ ಮಾಡುತ್ತಾ ಭಕ್ತಿಯಲ್ಲಿ ಇರುವಂತವ್ರು ಇದ್ದಾರೆ. ಯೇಸು ಸ್ವಾಮಿ ಈಗ್ಲೇ ಬಂದ್ರು ಅಂತ ಅಂದ್ಕೊಳ್ಳಿ, ಯಾರು ಹೋಗ್ತಾರೆ ಪರಲೋಕಕ್ಕೆ? ಕ್ರಿಸ್ಮಸ್ ಮಾಡೋಣ ಮಾಡದಿರೋರವನ. ಯಾಕಂತಂದ್ರೆ ಯೇಸು ಸ್ವಾಮಿ ಬಂದು ನೋಡೋದು ನೀನ್ ಕ್ರಿಸ್ಮಸ್ ಮಾಡಿದ್ಯಾ ಮಾಡಿಲ್ವಾ ಅಂತಲ್ಲ ಸರ್, ಭಕ್ತಿಯಲ್ಲಿ ಇದೆಯಾ ಇಲ್ವಾ, ನನ್ನ ಭಕ್ತಿಯನ್ನ ಪ್ರಕಟಿಸ್ತಿದ್ಯಾ ಇಲ್ವಾ, ಅಷ್ಟೇ, ಸಿಂಪಲ್. ಮತ್ತೆ ಇಷ್ಟು ಸಿಂಪಲ್ ಆಗಿರುವಂತದ್ದನ್ನ ಯೇಸು ಸ್ವಾಮಿ ನೋಡ್ತಿರ್ಬೇಕಾದ್ರೆ ನಾವು ಯಾಕೆ ಈ ವಿಷಯಗಳನ್ನ ಕಾಂಪ್ಲಿಕೇಟ್ ಮಾಡ್ಕೊಳ್ತಿದ್ದೇವೆ? ಯಾಕೆ ಈ ವಿಷಯಗಳನ್ನ ನಮಗೆ ಯಾಕೆ ನಾವು ಬಾರ್ಡರ್ ಹಾಕೊಳ್ತಿದ್ದೇವೆ? ನಾವು ಬಾರ್ಡರ್ ಹಾಕೊಳ್ತೇವೆ, ಅವ್ರ ಜೊತೆಗೆ ಮಿಂಗಲ್ ಆಗ್ತೀರಾ, ಅವ್ರ ಜೊತೆಗೆ ಹೋಗ್ತೀರಾ, ಅವ್ರ ಜೊತೆ ಇರದಿರಾ. ನೋ ಸರ್, ಇದು ಲಿಮಿಟ್ ಅಲ್ಲ. ಕ್ರಿಸ್ತನು ಲಿಮಿಟೆಡ್ ಆಗಿರುವಂತವ್ರಲ್ಲ ಸರ್, ಕ್ರಿಸ್ತನು ಅನ್ಲಿಮಿಟೆಡ್. ಕ್ರಿಸ್ತನು ಎಲ್ಲರಿಗೂ ಪ್ರಕಟಿಸಲ್ಪಡಬೇಕಾಗಿರುವಂತವರು, ಕ್ರಿಸ್ತನು ಎಲ್ಲರಿಗೂ ಪರಿಚಯವಾಗಬೇಕಾಗಿರುವಂತವರು, ಕ್ರಿಸ್ತನು ಎಲ್ಲರಿಗೂ ತಿಳಿಯಬೇಕಾಗಿರುವಂತವರು. ಅಂಥ ಕ್ರಿಸ್ತನನ್ನ ಪ್ರಿಯರೇ ಕ್ರಿಸ್ಮಸ್ ಎನ್ನುವಂತ ಪದ ಚರಿತ್ರೆಯಲ್ಲಿಲ್ಲ, ಬೈಬಲ್ ಅಲ್ಲಿಲ್ಲ ಎನ್ನುವಂಥದ್ದನ್ನು ತೋರಿಸಿ ದೇವರಿಂದ ದೂರ ಮಾಡುತ್ತಿದ್ದೇವೇನೋ ಒಂದ್ಸತಿ ಪರೀಕ್ಷಿಸಿಕೊಳ್ಳೋಣ. ನೋ ಸರ್, ತುಂಬಾ ಸಭೆಗಳು ಸತ್ಯವಾಕ್ಯವನ್ನ ತಿಳಿದಿದ್ದೇವೆ, ಸತ್ಯವಾಕ್ಯವನ್ನ ಪ್ರಕಟಿಸುತ್ತಿದ್ದೇವೆ ಅಂತ ಹೇಳಿಕೊಳ್ಳುತ್ತಿರುವಂತ ಸಭೆಗಳಲ್ಲೇ ಈ ರೀತಿಯಾದಂತ ಸ್ವಲ್ಪ ಅತಿ ಹೆಚ್ಚಾದಂತ ಜ್ಞಾನ ಪ್ರದರ್ಶನ ನಡೀತಿರುತ್ತೆ. ನೋ, ಜ್ಞಾನ ಇರುವಂತದ್ದು ಒಳ್ಳೇದೇ, ಅತಿಯಾಗಿ ಜ್ಞಾನಿಗಳಾಗಿರುವಂತದ್ದು ಅಷ್ಟೊಂದು ಒಳ್ಳೆಯದು ಅಲ್ಲ. ಜ್ಞಾನರಾಗಿರುವಂತದ್ದು ಒಳ್ಳೇದೇ, ತಪ್ಪಲ್ಲ ಅದು. ಅತಿಯಾಗಿ ಜ್ಞಾನಿ ಆಗಿರ್ತೇವೆ ನೋಡಿ, ಅದು ತಪ್ಪು. ಯಾಕೆಂತಂದ್ರೆ ಅತಿಯಾಗಿ ಜ್ಞಾನಿಗಳಾಗಿ ನಾವಿದ್ವಿ ಅಂತ ಅಂದ್ಕೊಳ್ಳಿ ಪ್ರಿಯರೇ, ತಿಳಿಯದೆ ಮೂರ್ಖರಾಗ್ಬಿಡ್ತೇವೆ. ತಿಳಿಯದೆ. ತುಂಬಾ ಜನ ನೋಡಿರ್ತೀರಾ ಒಂದು ಕಾಮಿಡಿ ಕ್ಲಿಪ್, ಈ ಟಾನಿಕ್ ಸಿರಪ್ ಬಾಟಲ್ ಇರುತ್ತಲ್ಲ, ಆ ಸಿರಪ್ ಬಾಟಲ್ ಅಲ್ಲಿ ಶೇಕ್ ವೆಲ್ ಬಿಫೋರ್ ಯೂಸ್ ಅಂತ ಬರೆದಿರ್ತಾರೆ. ನೋಡ್ಬಿಟ್ಟು ಶೇಕ್ ವೆಲ್ ಬಿಫೋರ್ ಯೂಸ್ ಇದನ್ನ ಓದಿದ ತಕ್ಷಣ ಬಾಟಲ್ ನ ಶೇಕ್ ಮಾಡ್ಬೇಕಂತ ಇವನಿಗೆ ಅನ್ಸಿಲ್ಲ, ಬಾಟಲ್ ನ ಶೇಕ್ ಮಾಡಿ ಸಿರಪ್ ಕುಡಿಸ್ಬೇಕಂತ ಇವನಿಗೆ ಅನ್ಸಿಲ್ಲ. ಆ ಸಿರಪ್ ಕುಡಿಯೋ ಅಜ್ಜಿನ ಕೈಯಲ್ಲಿ ಎತ್ಕೊಂಡು ಅಜ್ಜಿನ ಶೇಕ್ ಮಾಡ್ಬಿಟ್ಟು
ಚೆನ್ನಾಗಿ ಶೇಕ್ ಮಾಡ್ಬಿಟ್ಟು ಕುಂಡ್ರಿಸ್ಬಿಟ್ಟು ಇವಾಗ ಸಿರಪ್ ಕುಡಿಸಕ್ ಹೋಗ್ತಾನೆ. ಅಜ್ಜಿ ಇಲ್ಲ, ಅಜ್ಜಿ ಇಲ್ಲ. ಶೇಕ್ ವೆಲ್ ಬಿಫೋರ್ ಯೂಸ್. ಕರೆಕ್ಟೇ. ಅವನು ಹೇಳಬೇಕು ಅಂತಂದ್ರೆ ಅವ್ರು ಬರ್ದಿರೋ ಪ್ರಕಾರ ಇವನ್ ಮಾಡಿರುವಂತದ್ದು 100ಗೆ 100% ಕರೆಕ್ಟೇ. ಕುಡಿಯಕ್ ಅಜ್ಜಿ ಇಲ್ಲ. ಈಗ ಏನ್ ಮಾಡೋಣ? ಏನಾಯ್ತು? ಇವನ್ ಬುದ್ಧಿ ಯೂಸ್ ಮಾಡಿದಾನ, ಅತಿ ಬುದ್ಧಿ ಯೂಸ್ ಮಾಡಿದಾನ ಅಂತ? ಅತಿ ಬುದ್ಧಿ ಯೂಸ್ ಮಾಡಿದಾನೆ. ಆ ಅತಿ ಬುದ್ಧಿ ಏನಾಯ್ತು? ಇವನಿಗೆ ಬುದ್ಧಿ ಇಲ್ದಿರೋ ತರ ಆಯ್ತು. ಅಫ್ಕೋರ್ಸ್ ಇದು ಸ್ವಲ್ಪ ಕತೆ ತರ ಇದೆ, ಕತೆನೆ, ನಿಜವಾಗ್ಲೂ ನಡೆದಿರುವಂತದ್ದಲ್ಲ. ಆದರೆ ಈ ತರ ಕೂಡ ಇರುವಂತವ್ರು ಇದ್ದಾರೆ ನಮ್ಮ ಈ ಕ್ರೈಸ್ತಿಯ ಭಕ್ತಿಯ ಜೀವನದಲ್ಲಿ. ಪ್ರಿಯರೇ, ಜ್ಞಾನ ಇರಬೇಕಾಗಿರುವಂತದ್ದು ಎಷ್ಟು ಮುಖ್ಯವೋ, ಆ ಜ್ಞಾನ ಅತಿಯಾಗಿದ್ದು ಅತಿಯಾಗಿದ್ದು ನಮ್ಮನ್ನ ದೇವರಿಂದ ದೂರ ಮಾಡದೇ ಇರುವಂತ ಜ್ಞಾನವಾಗಿ ಕೂಡ ಇರಬೇಕು. ಹಾಗಾಗಿ ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕಾಗಿರುವಂತದ್ದು ಎಷ್ಟು ಪ್ರಾಮುಖ್ಯವೋ, ನಂಬಿಕೆಯಲ್ಲಿ ಇರದಂತವರನ್ನು ಕೂಡ ನಂಬಿಕೆಯಲ್ಲಿ ನಿಲ್ಲಿಸಬೇಕಾಗಿರುವಂತದ್ದು ಅಷ್ಟೇ ಪ್ರಾಮುಖ್ಯ. ಆದರೆ ಯೇಸು ಸ್ವಾಮಿಯನ್ನ ನಂಬಿದಂತವರೇ ಕ್ರಿಸ್ಮಸ್ ಅನ್ನ ಆಚರಿಸುತ್ತಿದ್ದಾರೆ. ಯೇಸು ಸ್ವಾಮಿನ ತಿಳಿದಂತವರೇ, ರಕ್ಷಿಸಲ್ಪಟ್ಟಂತವರೇ ಕ್ರಿಸ್ಮಸ್ ಅನ್ನ ಆಚರಿಸುತ್ತಿದ್ದಾರೆ. ಅವರು ನಮ್ಮ ಸಹೋದರರೇ ಆಗಿರಬೇಕಾದ್ರೆ ಪ್ರಿಯರೇ, ಅವರನ್ನು ಯಾವ ವಿಷಯದಲ್ಲೂ ಕೂಡ ತಡೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಅಡ್ಡಿ ಮಾಡ್ಲಿಕ್ಕೆ ಹೋಗ್ಬೇಡಿ. ನಮಗೆ ನಾವು ಬೌಂಡ್ರಿಗಳನ್ನ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಅವಕಾಶ ಬಂದ ಸೇರಿ ಅವರೊಂದಿಗೆ, ಸಮಯ ಸಿಕ್ಕಿತ ಅವರೊಂದಿಗೆ ಸೇರಿ ಏನ್ ಮಾಡಬೇಕು ಅಂತಂದ್ರೆ, ನಿನಗೆ ತಿಳಿದಂತ ಸತ್ಯ, ನಿನಗೆ ತಿಳಿದಂತ ವಾಕ್ಯ, ನಿನಗೆ ಗೊತ್ತಿರುವಂತ ಯೇಸು ಕ್ರಿಸ್ತನ ಔನ್ನತ್ಯ ಮಹತ್ವವನ್ನ ಅವರಿಗೆ ಆ ದಿನದಲ್ಲಿ ಪ್ರಕಟಿಸಿ. ಇದು ದೇವರು ಕೊಡುತ್ತಿರುವಂತ ಮಹಾವಕಾಶ. ಇದು ದೇವರು ಕೊಡುವಂತ ಮಹಾವಕಾಶ ಸರ್. ನೀವ್ ಹೋಗ್ಬಿಟ್ಟು ನಿಲ್ಸಿ ಅಂದಿದ ತಕ್ಷಣ ನಿಲ್ಲಿಸುವಂತದ್ದಲ್ಲ. ಪೌಲನ ಹೋಗ್ಬಿಟ್ಟು ನಿಮ್ಮ ವಿಗ್ರಹಗಳು ಕುರುಡವು, ನಿಮ್ಮ ವಿಗ್ರಹಗಳು ಕೈ ಇದ್ದರು ಏನು ಮಾಡದಿರುವಂತವುಗಳು ಅಂತ ಈ ತರ ಎಲ್ಲ ಹೇಳ್ಬಿಟ್ಟಿದ್ರೆ ಅಲ್ಲೇ ಹೊಡೆದು ಸಾಯಿಸ್ಬಿಡ್ತಿದ್ರು ಪೌಲನನ್ನ. ಅದು ಅವರ ಭಕ್ತಿ, ಅವರ ಭಕ್ತಿಯನ್ನ ಪ್ರಶ್ನೆ ಮಾಡ್ತಿಲ್ಲ ಪೌಲನಲ್ಲಿ, ತನ್ನ ಭಕ್ತಿಯನ್ನ ಪ್ರಕಟಣೆ ಮಾಡ್ತಿದ್ದಾನೆ. ನಾವು ಕೂಡ ಪ್ರಿಯರೇ ಅತಿ ಹೆಚ್ಚಾದಂತ ಬುದ್ಧಿವಂತಿಕೆಯನ್ನ ತೋರಿಸಿ, ಅತಿ ಹೆಚ್ಚಾದಂತ ಜ್ಞಾನ ಪ್ರದರ್ಶನೆಯನ್ನ ಮಾಡ್ಲಿಕ್ಕೆ ಹೋಗಿ ಪ್ರಿಯರೇ, ದೇವರಿಂದ ದೂರ ಆಗುವಂತ ಪರಿಸ್ಥಿತಿಗಳಿಗೆ ನಾವು ಹೋಗಬಾರದು. ನಿನಗೆ ಗೊತ್ತಿರುವಂತ ಆ ಶ್ರೇಷ್ಠತೆ, ದೇವರನ್ನು ಕುರಿತು ತಿಳಿದಿರುವಂತ ಆ ಶ್ರೇಷ್ಠತೆ ಅನೇಕರಿಗೆ ಗೊತ್ತಿಲ್ಲ. ಮಾತನಾಡು, ಪ್ರಕಟಿಸುವುದಕ್ಕೆ ನಾನೇನ್ ಕೊಡ್ತಿರುವಂತ ಅವಕಾಶ ಅದು. ದಿಸ್ ಇಸ್ ದ ಚಾನ್ಸ್. ವೈ ಆರ್ ಯು ಗೋಯಿಂಗ್ ಟು ಮಿಸ್ ಇಟ್? ಅವನು ಸೆಮಿ ಕ್ರಿಸ್ಮಸ್, ಯೂತ್ ಕ್ರಿಸ್ಮಸ್, ಯಾವ ಕ್ರಿಸ್ಮಸ್ ಆದ್ರೂ ಇಟ್ಕೊಳ್ಳಿ, ಆ ಕ್ರಿಸ್ಮಸ್ ಅಲ್ಲಿ ನೀನು ಮಾತನಾಡಬೇಕಾಗಿರುವಂತದ್ದು ನನ್ನ ಬಗ್ಗೆ ಮಾತ್ರ. ಸುಮಾರು ವರ್ಷಗಳಿಂದ ಕ್ರಿಸ್ಮಸ್ ಯಾವಾಗ ಬಂತೋ ಯಾವಾಗ ಹೋಯ್ತೋ ಕೂಡ ಗೊತ್ತಾಗ್ತಿರ್ಲಿಲ್ಲ ನನಗೆ. ಬೈಬಲ್ ಕಾಲೇಜಲ್ಲಿ ಓದಬೇಕಾದ್ರೆ ಕ್ರಿಸ್ಮಸ್ ಬರೋದು ಗೊತ್ತಿರ್ತಿರ್ಲಿಲ್ಲ, ಕ್ರಿಸ್ಮಸ್ ಹೋಗೋದು ಗೊತ್ತಿರ್ತಿರ್ಲಿಲ್ಲ. ಯಾಕಂತಂದ್ರೆ ಅಲ್ಲಿ ನಮ್ಗೆ ಆ ರೀತಿಯಾಗಿ ಹೇಳ್ಕೊಟ್ಟಿದ್ದಾರೆ, ಆ ರೀತಿಯಾಗಿ ಕಳಿಸ್ಕೊಟ್ಟಿದ್ದಾರೆ. ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ಪ್ರಾಕ್ಟಿಕಲ್ ಆಗಿ ಬಂದಿದ ತಕ್ಷಣ ಅದು ಬೇರೆ ಆಗುತ್ತೆ. ಪ್ರಾಕ್ಟಿಕಲ್ ಆಗಿ ಬಂದಿದ ತಕ್ಷಣ ಉತ್ತರ ಸರಿನೇ, ಉತ್ತರ ಕರೆಕ್ಟೇ. ಆದರೆ ದ ವೇ ಇಟ್ ಕೇಮ್, ದ ವೇ ದ ಫಾರ್ಮುಲಾ ಚೇಂಜ್ ಅದು ಚೇಂಜ್ ಆಗತ್ತೆ. ಪ್ಲಸ್ ಅಂತ ನಾನು ಕಲ್ತ್ಕೊಂಡು ಬಂದಿದ್ದೆ, ಹೊರಗ್ ಬಂದ್ ನೋಡಿದ್ರೆ ಆ ಪ್ಲಸ್ ಅನ್ನೋದು ಅಂತ ಸ್ವಲ್ಪ ಏನಾಯ್ತು, ಇಂಟು ಆಯ್ತು. ಹಾಗಂತೇಳಿ ಉತ್ತರ ಚೇಂಜ್ ಆಯ್ತಾ? ಉತ್ತರ ಚೇಂಜ್ ಆಗಿಲ್ಲ, ಫಾರ್ಮುಲಾ ಚೇಂಜ್ ಆಯ್ತು. ನಮ್ಮ ಜೀವನದಲ್ಲೂ ಕೂಡ ಪ್ರಿಯರೇ, ಯೇಸು ಕ್ರಿಸ್ತನ ಎಂದಿಗೂ ಬದಲಾಗುವಂತ ದೇವರು ಅಲ್ಲ. ಅಂತಹ ದೇವರನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆರಾಧಿಸುತ್ತೇವೆ, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಆ ಅರ್ಥ ಮಾಡಿಕೊಳ್ಳುವಂತ ಕ್ರಮದಲ್ಲೇ ಕ್ರಿಸ್ಮಸ್ ಎನ್ನುವಂಥದ್ದು ಕೂಡ ಒಂದು. ಈ ಕ್ರಿಸ್ಮಸ್ ಅಲ್ಲಿ ಪ್ರಿಯರೇ, ಯಾರನ್ನು ನಾವು ದೂರ ಮಾಡ್ಕೊಳ್ಳೋದು ಬೇಡ, ಯಾವ ಸಭೆಯನ್ನು ನಾವು ತಳ್ಳಿ ಬಿಡೋದು ಬೇಡ, ಯಾರ ಭಕ್ತಿಯನ್ನು ಕೂಡ ನಾವು ಪ್ರಶ್ನಿಸುವುದು ಬೇಡ ಪ್ರಿಯರೇ. ದೇವರಿಗೋಸ್ಕರ ನಾವು ನಿಂತುಕೊಳ್ಳೋಣ, ಅನೇಕರನ್ನು ದೇವರಿಗೋಸ್ಕರ ನಾವು ನಿಲ್ಲಿಸೋಣ, ಜಾಣರಾಗಿ ನಾವು ಕಾಣೋಣ. ವಿ ಶುಡ್ ಬಿ ಕ್ಲೆವರ್. ಯೋಚನೆ, ದೇವರು ನಮ್ಗೆ ಯಾಕೆ ಕೊಟ್ಟಿದ್ದಾರೆ ತಲೆ ಯೋಚನೆ ಮಾಡ್ಲಿಕ್ಕೆ, ನಮಗೆ ನಾವು ಬೌಂಡ್ರೀಸ್ ಹಾಕೊಳ್ಳಿಕ್ಕಲ್ಲ ಪ್ರಿಯರೇ. ಬೌಂಡ್ರೀಸ್ ಹಾಕೊಳ್ಳೋದಕ್ಕೆ ನೀವು ನಾವು ಬೇಕಿಲ್ಲ. ಬೌಂಡ್ರೀಸ್ ಹಾಕೊಳ್ಳೋರು ತುಂಬಾ ಜನ ಇದಾರೆ ಹೊರಗಡೆ.
ಯೇಸು ಕ್ರಿಸ್ತರವರು ಬೌಂಡ್ರಿ ಹಾಕ್ಲಿಕ್ಕೆ ಬರಲಿಲ್ಲ ಪ್ರಿಯರೇ, ಬೌಂಡ್ರಿನ ತೆಗೆದು ಹಾಕ್ಲಿಕ್ಕೆ ಬಂದಿದ್ದಾರೆ. ಆದ್ರೆ ನಾವಿವತ್ತು ಏನ್ ಮಾಡ್ತಿದ್ದೇವೆ ಗೊತ್ತಾ ಪ್ರಿಯರೇ? ಬೌಂಡ್ರಿ ಹಾಕೊಳ್ತಿದ್ದೇವೆ. ನಾವಿವತ್ತು ಏನ್ ಮಾಡ್ತಿದ್ದೇವೆ ಗೊತ್ತಾ ಪ್ರಿಯರೇ? ನಮಗೆ ನಾವೇ ರೆಸ್ಟ್ರಿಕ್ಟ್ ಮಾಡ್ಕೊಳ್ತಿದ್ದೇವೆ. ನೀನ್ ಹಿಂಗೇ ಇರಬೇಕು. ನೋ ಸರ್, ಹಿಂಗೆ ಇರಬೇಕು ಅಂತಂದ್ರೆ ವಾಕ್ಯ ಹೇಳಲಿಕ್ಕಾಗಲ್ಲ. ಹಿಂಗೆ ಇರಬೇಕು ಅಂತಂದ್ರೆ ವಾಕ್ಯ ಸಾರಲಿಕ್ಕಾಗಲ್ಲ. ಹಾಗೆ ನಾನು ಹೇಳಿದೆ, ತರಕಾರಿಯಲ್ಲಿ ಸ್ವಲ್ಪ ಭಾಗ ಕೊಳೆದೋಗಿದೆ, ಸ್ವಲ್ಪ ಭಾಗ ತಾನೆ, ಇಗ್ನೋರ್, ಕಟ್ ಮಾಡಿ ಸೈಡ್ಗೆ ಬಿಸಾಕಿ. ಮಿಕ್ಕಿದ ಕಾಯೆಲ್ಲ ಚೆನ್ನಾಗಿದೆಯಲ್ಲ, ಅವನ ಭಕ್ತಿ ಜೀವನ ಚೆನ್ನಾಗಿದೆಯಲ್ಲ, ಅವನು ದೇವರಿಗೋಸ್ಕರ ಬದುಕಬೇಕೆಂಬಂತ ಆಸಕ್ತಿ ಅವನಲ್ಲಿ ಇದೆಯಲ್ಲ, ಪ್ರಾರ್ಥನೆಯಲ್ಲಿದ್ದಾನಲ್ಲ, ವಾಕ್ಯದಲ್ಲಿದ್ದಾನಲ್ಲ, ಸತ್ಯ ವಾಕ್ಯವನ್ನ ಕೇಳೋದಕ್ಕೆ ಆಸಕ್ತಿ ತೋರಿಸ್ತಿದ್ದಾನಲ್ಲ, ಇದಕ್ಕಿಂತ ಇನ್ನೇನ್ ಬೇಕು ನಮಗೆ? ಅದಕ್ಕೋಸ್ಕರವಾದರೂ ಅವನಲ್ಲಿರುವಂತಹ ಆ ಕೆಲವು ಬಲಹೀನತೆಗಳನ್ನ ಸಹಿಸಿಕೊಳ್ಳೋಣ. ಸತ್ಯವಾಕ್ಯ ದೇವರು ನಮಗೆ ತಿಳಿಸಿದ್ದಾರೆ. ವೆರಿ ಗುಡ್. ಆದ್ರೆ ಆ ಸತ್ಯವಾಕ್ಯದ ಪ್ರಕಾರವಾಗಿ ಬದುಕುತ್ತಾ ನಮ್ಮನ್ನು ನಾವು ಕಾಪಾಡಿಕೊಳ್ಳುತ್ತಾ ಅನೇಕರನ್ನು ಕೂಡ ಕಾಪಾಡಬೇಕಾಗಿರುವಂತದ್ದು ನಮ್ಮ ಬಾಧ್ಯತೆ ಆಗಿದೆ. ಹಾಗಾಗಿ ಪ್ರಿಯ ಕ್ರೈಸ್ತರೇ, ಈ ದಿನ ಮುಂಜಾನೆ ವೇಳೆಯಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಾವೆಲ್ಲರೂ ತಿಳಿದುಕೊಂಡಿರುವಂತದ್ದು ಏನಂತಂದ್ರೆ, ಕ್ರಿಸ್ಮಸ್ ಆಚರಿಸುವುದು ತಪ್ಪು ಸರಿ ಎನ್ನುವಂಥದ್ದನ್ನ ಪಕ್ಕಕ್ಕಿಟ್ರೆ, ಆಚರಿಸುತ್ತಿರುವಂತವ್ರನ್ನ ನೋಡಿ ನಾವು ಹೊಟ್ಟೆ ಉರ್ಕೊಳ್ಳೋದು ಬೇಡ. ಆಚರಿಸುತ್ತಿರುವಂತವ್ರನ್ನ ನೋಡಿ ನಾವು ಅವರನ್ನ ಹೇಳನೆ ಮಾಡುವುದಾಗಲಿ ಪ್ರಶ್ನಿಸುವುದಾಗಲಿ ಬೇಡ. ಅವರು ನಮ್ಮವರನ್ನ ನಮ್ಮವರಾಗಿ ಮಾಡಿಕೊಳ್ಳಬೇಕಾದಂಥದ್ದು ನಮ್ಮ ಕೆಲಸ. ಹಾಗಾಗಿ ಅವಕಾಶ ಸಿಕ್ಕಿದೆಯಾ ವಾಕ್ಯವನ್ನ, ಅವಕಾಶವಿದೆಯಾ ಸತ್ಯವಾಕ್ಯವನ್ನ ಪ್ರಕಟಿಸಿ, ಅವಕಾಶವಿದೆಯಾ ದೇವರನ್ನ ತಿಳಿಯಪಡಿಸಿ. ಹಾಗಂತೇಳಿ ನೀವು ರೆಸ್ಟ್ರಿಕ್ಟ್ ಮಾಡ್ಕೊಳಿಕ್ ಹೋಗ್ಬೇಡಿ. ನಾನು ಹಿಂಗೇ ಇರ್ತೇನೆ, ನಾನು ಹೀಗೆ ಇರ್ತೇನೆ. ನೋ, ನೆವರ್ ರೆಸ್ಟ್ರಿಕ್ಟ್ ಯುವರ್ ಸೆಲ್ಫ್. ಪ್ರಕಟಿಸೋಣ, ಕೊನೆಯವರೆಗೂ ಪ್ರಕಟಿಸೋಣ. ನಮ್ಮ ಉಸಿರು ನಿಲ್ಲೋವರೆಗೂ ಕೂಡ ಯೇಸು ಸ್ವಾಮಿಯನ್ನ ಪ್ರಕಟಿಸೋಣ. ಜಾಣರಾಗೋಣ. ಪವಿತ್ರಾತ್ಮನು ನಮ್ಮಲ್ಲಿದ್ದಾನೆ. ಆ ಪವಿತ್ರಾತ್ಮನು ಯಾವ ಸಮಯದಲ್ಲಿ ಏನು ಮಾಡಬೇಕು ನಮಗೆ ಹೇಳಿಕೊಡುವಂತ ದೇವರಾಗಿದ್ದಾರೆ ಪ್ರಿಯರೇ. ಈ ಪೌಲರವರು ಮನಸ್ಸು ಉರಿದವನಾಗಿದ್ದುಕೊಂಡು ಸುಡುತ್ತಿದೆ ಒಳಗಡೆ, ವಿಗ್ರಹಗಳನ್ನ ನೋಡಿದ ತಕ್ಷಣ ಕುದೀತಿದೆ. ಅವಾಗ ಪವಿತ್ರಾತ್ಮನ ಹೇಳ್ತಿದ್ದಾನೆ, ಟೆನ್ಷನ್ ತಗೋಬೇಡ, ನಾನು ಏನ್ ಮಾಡಬೇಕು ನಿನಗೆ ಹೇಳ್ತೇನೆ. ಟೆನ್ಷನ್ ತಗೋಬೇಡ, ಏನ್ ಮಾಡಬೇಕು ನಾನು ನಿನಗೆ ಹೇಳ್ತೇನೆ ಅಂತೇಳಿ ಅರಿಯೋಪಾಗ್ ಸಭೆಯವರೆಗೂ ಕರ್ಕೊಂಡೋಗಿದೆ. ಅಲ್ಲಿ ಈಗ ಮಾತಾಡು. ಅದು ಹೆಂಗ್ ಮಾತಾಡ್ತೀಯ? ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ, ಏನೇನೋ ಮಾತಾಡಬೇಡ. ಏನ್ ಮಾತಾಡಬೇಕೋ ತಿಳುವಳಿಕೆಯಿಂದ, ಜಾಣತನದಿಂದ ಅವರಿಗೆ ಅರ್ಥ ಆಗುವಂತ ರೀತಿಯಲ್ಲಿ ಮಾತಾಡು. ಇದು ಪವಿತ್ರಾತ್ಮನು ನಮ್ಮಲ್ಲಿದ್ದರೆ ಆಗುವಂತ ಕೆಲಸಗಳು. ಹಾಗಾಗಿ ದೇವರಿಗೋಸ್ಕರ ಬದುಕೋಣ, ದೇವರ ಮಾತುಗಳನ್ನ ಪ್ರಕಟಿಸೋಣ, ಜಾಣರಾಗಿ ಜೀವಿಸೋಣ, ಜೊತೆಗೆ ನಿಷ್ಕಳಂಕರಾಗಿಯೂ ಕೂಡ ಬದುಕುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸುತ್ತಾ ಈ ಲೋಕಯಾತ್ರೆಯನ್ನು ಮುಗಿಸೋರಾಗಿರೋಣ. ಸೊ ವರ್ಷವಿಡೀ ಕೆಲವೇ ದಿನಗಳಲ್ಲಿ ಈ ಒಂದು ವರ್ಷವನ್ನ ಬಿಟ್ಟು ಮತ್ತೊಂದು ವರ್ಷಕ್ಕೆ ನಾವು ಹೆಜ್ಜೆಯನ್ನು ಇಡುತ್ತೇವೆ. ಸೊ ಪ್ಲೀಸ್ ಒಮ್ಮೆ ಈ ವರ್ಷ ಎಲ್ಲ ನಾನು ಏನ್ ಮಾಡಿದ್ದೇನೆ, ಮತ್ತೊಂದು ವರ್ಷಕ್ಕೆ ಹೋಗ್ತಿದ್ದೇನೆ, ಮತ್ತೊಂದು ವರ್ಷದಲ್ಲಿ ಏನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಎನ್ನುವಂತ ವಿಚಾರಗಳನ್ನ ಒಮ್ಮೆ ಪರೀಕ್ಷಿಸಿಕೊಳ್ಳೋರಾಗಿರೋಣ. ಯಾಕೆಂತಂದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ ನಮ್ಮ ಕ್ರಿಯೆಗಳಿಗೆ ತಕ್ಕ ಪ್ರತಿಫಲವೇ ದೇವರು ನಮಗೆ ಕೊಡ್ತಾರೆ. ಸೊ ಪ್ಲೀಸ್, ಏನ್ ಮಾಡ್ತಿದ್ದೇವೆ, ಏನ್ ಮಾಡಬೇಕಿದೆ, ಏನ್ ಮಾಡುವಂತ ಆಲೋಚನೆ ಉಳ್ಳವರಾಗಿದೆ, ಎಲ್ಲಾ ಪ್ರಣಾಳಿಕೆಗಳು ಉಳ್ಳವರಾಗಿ ದೇವರಿಗೋಸ್ಕರ ಜೀವಿಸುವವರಾಗಿ, ದೇವರ ಮಾತುಗಳನ್ನ ಪ್ರಕಟಿಸುವವರಾಗಿ, ಅವಕಾಶ ಸಿಕ್ಕಾಗೆಲ್ಲ ದೇವರ ಮಹತ್ವವನ್ನ ತಿಳಿಯಪಡಿಸೋದಕ್ಕೆ ಪ್ರಯತ್ನಿಸುವವರಾಗಿ. ಹಾಗಾಗಿ ದೇವರ ಮಾತುಗಳನ್ನ ಪ್ರಕಟಿಸೋಣ, ದೇವರಿಗೋಸ್ಕರ ಜೀವಿಸೋಣ, ದೇವರ ನಾಮದ ಮಹಿಮೆಗಾಗಿ ನಾವು ಬದುಕೋಣ, ಅನೇಕರನ್ನು ಬದುಕಿಸೋದಕ್ಕೆ ಪ್ರಯತ್ನಿಸಿ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂತ ನಮ್ಮ ತಂದೆಯಂತ ದೇವರೇ, ನಿಮ್ಮ ಪರಿಶುದ್ಧವಂತ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನ ಸಲ್ಲಿಸೋರಾಗಿದ್ದೇವೆ. ಕರ್ತನೇ, ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದದ ಸನ್ನಿಧಾನದಲ್ಲಿ ಸೇರಿ ಕೆಲವು ನಿಮ್ಮ ಮಾತುಗಳನ್ನ ಧ್ಯಾನಿಸಲು ನಮಗೆ ಕೃಪೆ ತೋರಿಸಿದ್ದೀರಾ ಸ್ವಾಮಿ. ನಿಮಗೆ ವಂದನೆಗಳು.
ಹೇಳಿರುವಂತ ಮಾತುಗಳನ್ನು ಬಿಟ್ಟು ಬಿಡದೆ ಜಾಣರಾಗಿದ್ದುಕೊಂಡ ಸ್ವಾಮಿ, ಸಮಯಕ್ಕೆ ತಕ್ಕ ಹಾಗೆ, ಸಂದರ್ಭಕ್ಕೆ ತಕ್ಕ ಹಾಗೆ, ಸಮಯೋಚಿತವಾದಂತ ಜ್ಞಾನದಿಂದ ನಾವು ಬದುಕಲು, ಜೀವಿಸಲು ಸಹಾಯ ಮಾಡಿ. ಕರ್ತನೆ, ಇದುವರೆಗೂ ನಡೆಸಿದಂತ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಿಮಗೆ ವಂದನೆಗಳು. ಇನ್ನು ಮುಂದೆಯೂ ನೀವು ನಡೆಸುವುದಕ್ಕೆ ಶಕ್ತರಾಗಿದ್ದೀರಾ ಕರ್ತನೆ, ನಿಮಗೆ ವಂದನೆಗಳು. ಮುಂದಿನ ದಿನಮಾನಗಳಲ್ಲಿಯೂ ನಿಮ್ಮ ಪ್ರಣಾಳಿಕೆ, ನಿಮ್ಮ ಉದ್ದೇಶ, ನಿಮ್ಮ ಚಿತ್ತಕ್ಕೆ ತಕ್ಕವರಾಗಿ ನಾವು ಜೀವಿಸಿ ನಿಮ್ಮ ನಾಮಕ್ಕೆ ಮಹಿಮೆಯನ್ನು ತರುವವರಾಗಿ ನಾವು ಬದುಕುವಂತೆ ಸಹಾಯ ಮಾಡಿ ನಡೆಸುತ್ತೀರ ಎಂದು ನಾವು ನಂಬುತ್ತಾ ಸೇರಿ ಬಂದಿರುವಂತೆ ಎಲ್ಲಾ ನಿನ್ನ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಬಲಪಡಿಸಿ ಕರ್ತನೆ, ಜ್ಞಾನದಲ್ಲಿಯೂ ವಿವೇಕದಲ್ಲಿಯೂ ಸ್ವಾಮಿ, ಜಾಣತನದಲ್ಲಿಯೂ ನಾವು ಉನ್ನತರಾಗಿ ಬದುಕುವಂತೆ ಸಹಾಯ ಮಾಡಿ. ಇದುವರೆಗೂ ನಡೆಸಿದಂತ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಿಮಗೆ ವಂದನೆಗಳು. ವರ್ಷವಿಡೀ ನಮ್ಮ ಜೊತೆಗಾರನಾಗಿದ್ದುಕೊಂಡು ನಡೆಸಿದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ, ಅನೇಕರಿಗೆ ನಿಮ್ಮ ಮಾತುಗಳನ್ನು ಪ್ರಕಟಿಸುವಂತೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಆಮೆನ್. ಅಂತ ಆಶೀರ್ವಾದ ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಆಮೆನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು.